ಬಹು ಆಯಾಮಗಳಲ್ಲಿ ಬೆಳೀತಿರುವಂಥ ಈ ಒಂದು ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಯಾವ ಉದ್ದೇಶದಿಂದ ಉರಿಗೌಡ ನಂಜೇಗೌಡ ಮಹಾದ್ವಾರದ ನಿರ್ಮಾಣ, ಯಾವ ಉದ್ದೇಶಕ್ಕಾಗಿ ಅದರ ತೆರವು? ಈಗ ಯಾವುದೇ ಒಂದು ನಿರ್ಧಾರ ಮಾಡಿದಾಗ ಅದನ್ನು ಹಿಂಪಡೆದ್ರೆ ಮೊದಲನೇ ಅರ್ಥ ಏನು ಅನ್ನೋದನ್ನ ಈ ಚರ್ಚೆ ಮೂಲಕ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪದೇ ಪದೇ ಇತಿಹಾಸ ಪುರುಷರ ಬಗ್ಗೆ ಉಲ್ಲೇಖಿಸುತ್ತಿರುವ ಬಿಜೆಪಿಗೆ ಅವರ ಹೇಳಿಕೆ ಮತ್ತು ನಿಲುವನ್ನು ಇತಿಹಾಸದ ಮೂಲಕವೇ ಸಾಬೀತುಪಡಿಸಲು ಸಾಧ್ಯವೇ? ಅಂದರೆ ಎಲ್ಲರೂ ಕೇಳ್ತಿದ್ದಾರೆ, ಕಪೋಕಲ್ಪಿತ ಅಂದರು ಸಿದ್ದರಾಮಯ್ಯನವರು, ಇದು ಯಾರು ಬಿಜೆಪಿಯ ಕಲ್ಪನೆಯಲ್ಲಿ ಹಿಂಗಾಗಿರೋದು ಅಂದರು. ಅಂದರೆ ಬಿಜೆಪಿ ಒಬ್ಬರೇನ ಈ ಮಾತು ಹೇಳಿರೋದು? ಯಾರ್ಯಾರು ಹೇಳಿದ್ದಾರೆ ಇವತ್ತಿನ ದಿನ ಇತಿಹಾಸ ಅನ್ನೋ ವಿಷಯದಲ್ಲಿ ತಮ್ಮದೇ ಆದ ತಜ್ಞತೆ, ಅನುಭವ ಮತ್ತು ಒಂದು ಸ್ಥಾನಮಾನವನ್ನು ಪಡ್ಕೊಂಡಂತ ಯಾರ್ಯಾರು ಈ ಬಗ್ಗೆ ಈ ಥರ ಮಾತಾಡಿದ್ದಾರೆ? ಇನ್ನು ಟಿಪ್ಪು ಬಗ್ಗೆಯೂ ಅಭಿಪ್ರಾಯ ಬದಲಿಸಿ ಒಕ್ಕಲಿಗರನ್ನ ವೈಭವೀಕರಿಸುವ ಬಿಜೆಪಿಯ ಸೂತ್ರ JDS ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಇನ್ನು DK ಶಿವಕುಮಾರ್ ಅವರ ಒಕ್ಕಲಿಗ ಟ್ರಂಪ್ ಕಾರ್ಡ್ ವಿರುದ್ಧ ಸಿದ್ದು ಟಿಪ್ಪು ಓಲೈಕೆ ನೆನಪಿಸುವ ಕೇಸರಿ ತಂತ್ರ ವರ್ಕೌಟ್ ಆಗುತ್ತಾ? ಇಲ್ಲಿ DK ಶಿವಕುಮಾರ್ ಅವರು ಬಹಳ ಹೆಮ್ಮೆಯಿಂದ ಅವರ ಒಕ್ಕಲಿಗ ಪರಿಚಯ ಮತ್ತು ಗುರುತನ್ನು ಅವರು ಪದೇ ಪದೇ ಉಲ್ಲೇಖ ಮಾಡ್ತಾನೆ ಇರ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಅವತ್ತಿನ ದಿನ ಮುಖ್ಯಮಂತ್ರಿಗಳಾದಾಗ ನವೆಂಬರ್ 10ನೇ ತಾರೀಕು ಟಿಪ್ಪು ಜಯಂತಿ ಅಂತ ಘೋಷಣೆ ಮಾಡಿ ನಡೆಸಿ ಅದಾದಂಥ ವಿವಾದಗಳು ಅದೆಲ್ಲ ನಾವು ನೋಡೇ ಇದ್ದೀವಿ. ಇಲ್ಲಿ ಟಿಪ್ಪು ವರ್ಸಸ್ ಯಾರು, ಸಿದ್ದು ವರ್ಸಸ್ ಯಾರು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅಷ್ಟಕ್ಕೂ ಆಗಿದ್ದೇನಪ್ಪ ಅಂದರೆ ಈ ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಒಂದು ಉರಿಗೌಡ ಮತ್ತು ದೊಡ್ಡ ನಂಜೇಗೌಡರ ಮಹಾದ್ವಾರ ಅಂತ ಇದ್ದಿದ್ದು, ಒಟ್ಟು 4 ದ್ವಾರ ಮಾಡಿದ್ರು. ಒಂದು ದ್ವಾರ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಲ್ಲಿ, ಇನ್ನೊಂದು ಕೆಂಪೇಗೌಡರ ಹೆಸರಲ್ಲಿ, ಮತ್ತೊಂದು ಒಡೆಯರ್ ಅವರ ಹೆಸರಲ್ಲಿ. 4ನೇ ದ್ವಾರ ಇದ್ದಿದ್ದು ಉರಿಗೌಡರು ಮತ್ತು ದೊಡ್ಡ ನಂಜೇಗೌಡರ ಹೆಸರಲ್ಲಿ. ಆದರೆ ಇವರು ಅದನ್ನು ಯಾವುದೋ ಕಾರಣಕ್ಕೆ ಒತ್ತಾಯಕ್ಕೆ ಒಳಗಾದ್ರೋ ಏನಾಯ್ತೋ ಗೊತ್ತಾಗಲಿಲ್ಲ, ಒಟ್ಟಿನಲ್ಲಿ ಅದನ್ನು ಬದಲಾವಣೆ ಮಾಡಿದ್ದಂತೂ ನಿಜ. ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿಗಳ ಮಹಾದ್ವಾರವಾಗಿ ಅದನ್ನು ಮರು ನೇಮಕ ಮಾಡಿ ಮರು ನಿರ್ಮಾಣ ಕೂಡ ಮಾಡಿಬಿಟ್ರು. ಹಾಕಿದ್ದೊಂದು, ತೆಗೆದಿದ್ದು, ಹಾಕಿದ್ದು ಮತ್ತೊಂದು. ಏನು ಹೇಳುತ್ತೆ ಉದ್ದೇಶಗಳ ಬಗ್ಗೆ? ನನ್ನ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರಾದ ರಮೇಶ್ ಬಾಬು ಅವರು, ಬಿಜೆಪಿಯ ಅಶೋಕ್ ಗೌಡ್ರಿದ್ದಾರೆ, ಅಶ್ವಿನ್ ಕುಮಾರ್ JDSನಿಂದ, ಅಡ್ಡಂಡ ಕಾರ್ಯಪ್ಪನವರಿದ್ದಾರೆ, ರಂಗಾಯಣದ ನಿರ್ದೇಶಕರು, ಟಿಪ್ಪು ನಿಜ ಕನಸುಗಳು ಅನ್ನೋ ಪುಸ್ತಕ ನಾಟಕದ ಸಂಯೋಜಕರು, ಚಿಂತಕರು ಕೂಡ, ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಡಾಕ್ಟರ್ ಚಿಕ್ಕರಂಗೇಗೌಡರು ಇತಿಹಾಸಕಾರರು. ಡಾಕ್ಟರ್ ಚಿಕ್ಕರಂಗೇಗೌಡ್ರೆ ನಮಸ್ಕಾರ, ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಖಿಲ್. ಮೊದಲನೇದಾಗಿ ಇತಿಹಾಸದಿಂದಾನೇ ಶುರು ಮಾಡೋಣ. ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ಇದು ಮೊದಲನೇ ಬಾರಿ ಅಲ್ಲ, ಇದ್ರ ಹಿಂದೆ ಕೂಡ ಉಲ್ಲೇಖ ಆಗಿದೆ, ಇಬ್ಬರು ಹೊಡೆದಾಕಿದ್ರು ಟಿಪ್ಪುನ ಅಂತ. ನಾವು ಓದಿರೋದು ನಮಗೆ ಬಹಳ ಸೀಮಿತವಾದಂಥ ಮಾಹಿತಿ ಇತಿಹಾಸದ ಬಗ್ಗೆ. ಅದರಲ್ಲಿ ಹೇಳ್ತಾರೆ ಟಿಪ್ಪು ಗಾಯಗೊಂಡು ನೆಲದ ಮೇಲೆ ಬಿದ್ದಿದ್ದ ಯುದ್ಧ ಭೂಮಿಯಲ್ಲಿ. ಅವತ್ತಿನ ದಿನ ಇಬ್ಬರು, ಅವನ ಸೇನೆಯ ಇಬ್ಬರು ಅವನನ್ನು ಒಂದು ಪಲ್ಲಕ್ಕಿನಲ್ಲಿ ಹೊತ್ತೊಯ್ಯೋ ಅಂತ ಯತ್ನ ಮಾಡ್ತಿದ್ರು. ಇದನ್ನ ಕಂಡಂತ ಕೆಲ ಬ್ರಿಟಿಷ್ ಸೈನಿಕರು ಅವರ ಮೈ ಮೇಲಿದ್ದಂಥ ಒಡವೆಗಾಗಿ ಅವನನ್ನ ಅಲ್ಲೇ ಗಾಯಗೊಂಡಿದ್ದ ಟಿಪ್ಪುವನ್ನ ಕೊಚ್ಚಾಕಿ ಪ್ರಾಣ ತೆಗೆದ್ರು. ಏನೇನು ಆಭರಣಗಳಿತ್ತು ಅದನ್ನೆಲ್ಲ ತಗೊಂಡು ಹೋಗ್ಬಿಟ್ರು ಅಂತ. ಇದು ಎಷ್ಟು ಸುಳ್ಳೋ ಎಷ್ಟು ನಿಜಾನೋ ನೀವೇ ಹೇಳಬೇಕು, ಅಲ್ಲಿಂದ ನೀವೇ ಹೇಳ್ತಾ ಹೋಗ್ಬೋದಾ ಅಂತ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ. ಅಲ್ಲ, ಇದು ಪ್ರತ್ಯಕ್ಷದರ್ಶಿಗಳಾದಂತ ಬ್ರಿಟಿಷರು ಕೊಟ್ಟಿರುವಂತ ಒಂದು ವರದಿ ಇದು. ಅದನ್ನೇ ಇದುವರೆಗೂ ಎಲ್ಲರೂ ನಂಬ್ಕೊಂಡು ಬಂದಿದೀವಿ. ಅದನ್ನ ಬಿಟ್ರೆ ಬೇರೆ ಇನ್ಯಾವ ವರ್ಷನೂ ಇಲ್ಲ. ಟಿಪ್ಪುವಿನ ಅಂತಿಮ ದಿನಗಳು ಅಥವಾ ಅಂತಿಮ ಕ್ಷಣ ಹೇಗಿತ್ತು ಅನ್ನೋದನ್ನ ಏನ್ ಬ್ರಿಟಿಷರು ದಾಖಲು ಮಾಡಿದ್ದಾರೆ ಅದಷ್ಟೇ ನಮ್ಮಲ್ಲಿರುವಂತದ್ದು. ಅದರಲ್ಲಿ ಉರಿಗೌಡ್ರು, ನಂಜೇಗೌಡ್ರು ಅನ್ನೋರ ಹೆಸರುಗಳು ಎಲ್ಲೂ ಬರೋದಿಲ್ಲ. ಅಲ್ಲ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ನಿಮಗೂ ಗೊತ್ತಿದೆ, ಹಿಸ್ಟ್ರಿ ಇಸ್ ರಿಟನ್ ಬೈ ವಿನ್ನರ್ಸ್. ವಿನ್ನರ್ಸ್ ರೈಟ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ದೆಮ್. ಅಂದರೆ ಅವರನ್ನೇ ಅವರು ಹೆಂಗೆ ಗೆದ್ರು ಅಂತ ವೈಭವೀಕರಿಸೋ ದೃಷ್ಟಿಯಿಂದ ಮುಂದಿನ ತಲೆಮಾರುಗಳು ಆ ವೈಭವವನ್ನು ಅನುಭವಿಸ್ಲಿ, ಕಲ್ಪನೆಯ ಮೂಲಕ ಅದನ್ನು ಮತ್ತೊಮ್ಮೆ ವೀಕ್ಷಿಸಲಿ ಅನ್ನೋ ಕಾರಣಕ್ಕಾಗಿ ಭಾಳ ಡೀಟೇಲ್ಡ್ ಆಗಿ ಅವರ ಒಂದು ಗೆಲುವನ್ನೇ ಅವ್ರು ಉಲ್ಲೇಖಿಸಿ ವಿವರಿಸಿ ಬರೀತಾರೆ. ಈಗ ನನ್ನೊಂದು ಟೆಕ್ನಿಕಲ್ ಪ್ರಶ್ನೆ, ಗಾಯಗೊಂಡು ಟಿಪ್ಪು ಬಿದ್ದಿದ್ದ ಅಂತ ಹೇಳ್ತಾರಲ್ಲ, ಆ ಗಾಯ ಉಳಿಸಿದ್ದು ಉರಿಗೌಡ್ರು ನಂಜೇಗೌಡ್ರ ಅಂತ? ನಾನೇ ಹೇಳಿ ಅಲ್ಲ, ಅದನ್ನೇ ನಾವ್ ಹೆಂಗ್ ಹೇಳಕ್ಕಾಗತ್ತೆ ಇವತ್ತು ಇಲ್ಲಿ ಕೂತು?
ಡಾಕ್ಟರ್ ಚಿಕ್ಕರಂಗೇಗೌಡ್ರೆ ಇವತ್ತು ಅಷ್ಟೇ ಯಾರ್ಯಾರು ಉಲ್ಲೇಖ ಮಾಡ್ತಿದ್ದಾರೆ ಉರಿಗೌಡ ನಂಜೇಗೌಡ ಅಂತ ಅವರು ಕೂಡ ಇದನ್ನ ಹೇಗೆ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಅಂತ ನಾನು ಅದನ್ನು ಒಂದು ಪ್ರಶ್ನೆ ಆಗಿ ಕೇಳಿದೆ. ಪ್ಲೀಸ್ ಪ್ಲೀಸ್. ಟಿಪ್ಪುವಿನ ಅಂತಿಮ ಕ್ಷಣಗಳ ಬಗ್ಗೆ ಇದುವರೆಗೂ ಜಗತ್ತು ನಂಬಿರೋದು ಬ್ರಿಟಿಷರು ಕೊಟ್ಟಿರುವಂತ ವರದಿಗಳನ್ನ. ನಮ್ಮ ಭಾರತೀಯ ವ್ಯಕ್ತಿಗಳು ಕೊಟ್ಟರು, ಯಾರು ಇದ್ರ ಬಗ್ಗೆ ಏನು ಕೊಟ್ಟಿಲ್ಲ. ಅದರ ಆಧಾರದ ಮೇಲೆ ಬೇರೆ ಬೇರೆಯವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಅವ್ರು ಏನ್ ಕೊಟ್ಟಿದ್ದಾರೆ ಬ್ರಿಟಿಷರು, ಅದನ್ನ ನಂಬಿ ಅದರ ಆಧಾರದ ಮೇಲೆ ಹೇಳ್ತಾ ಇದೀವಿ. ಇಲ್ಲ ಅದು ಸುಳ್ಳು, ಅದಲ್ಲ, ಕುರಿಗೌಡ್ರು ನಂಜೇಗೌಡ್ರು ಇದ್ರು ಅಂತ ಯಾರಾದ್ರೂ ವಾದ ಮಾಡೋರು ಇದ್ರೆ ಅವ್ರು ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೊಟ್ಟು ಎಲ್ಲರನ್ನು ಕನ್ವಿನ್ಸ್ ಮಾಡ್ಬೇಕಾಗುತ್ತೆ. ಅದು ದಾಖಲೆ ಎಲ್ಲಿ ಕೊಡ್ಬೇಕು, ಅದು ಸಂಬಂಧಪಟ್ಟಂತ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ಬೇಕಾಗುತ್ತೆ. ಅದಿಲ್ದೇನೆ ಸುಮ್ನೆ ಹೌದು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಇಷ್ಟೇ ಆಗೋದಿಲ್ಲ. ರೈಟ್. ಅಲ್ಲ, ನಾನ್ ಕೇಳೋದು ನಿಮ್ಮ ಅನುಭವದಲ್ಲಿ ಕೇಳ್ತೀನಿ. ಇದೊಂದು ರೇಕಾರದ ಪ್ರಶ್ನೆ. ಸಾಬೀತುಪಡಿಸೋ ಸಾಧ್ಯತೆ ಇದೆಯಾ? ಇತಿಹಾಸದ ಯಾವ ಅಂಶಗಳು ಅಥವಾ ಯಾವ ಪುಟಗಳನ್ನ ಒಂದು ಪುರಾವೆಯಾಗಿ ಇಲ್ಲಿ ತರೋದಕ್ಕೆ ಬಿಜೆಪಿ ನಾಯಕರಿಗೆ ಅವಕಾಶ ಇದೆ ಅನ್ನೋದೇ ನನ್ನ ಪ್ರಶ್ನೆ. ಬಹುಶಃ ಈ ವಿಷಯದಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆ ಅವ್ರು ಏನು ಆರೋಪಗಳು ಮಾಡ್ತಿದ್ದಾರೆ ಅದರಲ್ಲಿ 3-4 ಸಾಬೀತುಪಡಿಸಬಹುದೇನೋ, ಎಲ್ಲವನ್ನೂ ಅಲ್ಲ. ಆದ್ರೆ ಉರಿಗೌಡ ನಂಜೇಗೌಡ ಅನ್ನೋಂತ ಕ್ಯಾರೆಕ್ಟರ್ನ ಏನ್ ಅವ್ರಿಗೆ ಪರಿಚಯ ಮಾಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಬೀತು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗಿನ ನನ್ನ ಅಭಿಪ್ರಾಯ. ಅದನ್ನ ಯಾರು ಸಾಬೀತುಪಡಿಸ್ಬೇಕು ಅಂತಿದ್ದಾರೆ ಅವ್ರು ಏನು ದಾಖಲೆಗಳನ್ನ ಕೊಡ್ತಾ ಇಲ್ಲ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಏನಂದ್ರೆ, ಇದನ್ನ ಯಾರಾದ್ರೂ ಬಿಜೆಪಿ ಪಕ್ಷದ ಹಿಸ್ಟಾರಿಯನ್ ಹೇಳಿದ್ರೆ ಸ್ವಲ್ಪ ಬಹಳ ಗಂಭೀರವಾಗಿ ತಗೋಬಹುದು. ಆದ್ರೆ ಯಾವ ಹಿಸ್ಟಾರಿಯನ್ ಇದನ್ನ ಹೇಳ್ತಾ ಇಲ್ಲ. ಎಲ್ಲ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಅಥವಾ ಬೇರೆ ಬೇರೆ ಸ್ಥಾನಮಾನಗಳನ್ನ ಹೊಂದಿರುವಂತವ್ರು ಹೇಳ್ತಿದ್ದಾರೆ. ಈಗ ಹೊಸ ವಿಷಯವನ್ನ, ಇತಿಹಾಸದಲ್ಲಿ ಯಾವ್ದಾದ್ರು ಹೊಸ ವಿಷಯವನ್ನ ಹೇಳ್ಬೇಕಾದ್ರೆ ಮೊದಲನೇದಾಗಿ ಹೇಳುವಂತ ವ್ಯಕ್ತಿಯ ಹಿನ್ನೆಲೆ, ಅವರ ವಿದ್ಯಾರ್ಹತೆ ಅಥವಾ ಅವರ ಅನುಭವ, ಅವರ ಆ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಅದನ್ನ ಪರಿಗಣಿಸ್ತೀವಿ. ಇಲ್ಲಿ ಇದುವರೆಗೂ ಹೇಳ್ತಾ ಇರೋರೆಲ್ಲ ಯಾರು ಅಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿ, ಅವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಸಾಧನೆಗಳನ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ಇತಿಹಾಸ ಕ್ಷೇತ್ರದಲ್ಲಿ ಇವರ ಸಾಧನೆ ಏನು ಅನ್ನೋದನ್ನ ಮುಂದಿಟ್ಕೊಂಡು ನಾವು ನೋಡಿದಾಗ ಉರಿಗೌಡ ನಂಜೇಗೌಡ ಅನ್ನುವಂತ ಹೆಸರುಗಳು ಇದುವರೆಗೂ ನಾವು ಕೇಳಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2017ರ ನಂತರದ ದಿನಗಳಲ್ಲಿ ಅದನ್ನ ನಾವು ಕೇಳ್ತಾ ಇದ್ದೀವಿ. ಆಯ್ತು, ಥ್ಯಾಂಕ್ ಯು ಡಾಕ್ಟರ್ ಚಿಕ್ಕರಂಗೇಗೌಡ್ರೆ. ಅಡಂಡ ಕಾರ್ಯಪ್ಪ ಅವರು ಕೂಡ ಇದ್ದಾರೆ. ಟಿಪ್ಪು ನಿಜ ಕನಸುಗಳು ಅನ್ನೋ ಪುಸ್ತಕವನ್ನು ಬರೆದ್ರು. ಈಗ ನಾಟಕದ ಪ್ರದರ್ಶನದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಕೂಡ ನಿಭಾಯಿಸ್ತಿದ್ದಾರೆ, ಅದನ್ನು ಆಯೋಜಿಸೋದ್ರಲ್ಲಿ, ಸಂಯೋಜಿಸೋದ್ರಲ್ಲಿ. ಅಡಂಡ ಕಾರ್ಯಪ್ಪ ಅವರೇ, ಟಿಪ್ಪು ನಿಜ ಕನಸುಗಳು ಓಕೆ, ಟಿಪ್ಪು ಸಾವಿನ ನಿಜ ಕಾರಣಗಳು ಅಂತ ಏನಾದರೂ ಒಂದು ಮಾಡ್ಬೋದಾ ಅಂತ? ನೋಡಿ, ನಾನು ಚಿಕ್ಕರಂಗೇಗೌಡರ ಮಾತನ್ನ ಕೇಳಿಸ್ಕೊಂಡೆ. ಅವರು ಹೇಳ್ತಿರೋದು ಹಿಸ್ಟಾರಿಯನ್ ಬರೆದ್ರೆ ಅದು ಮಾತ್ರ ಸತ್ಯ ಅಂತ. ಈ ಹಿಸ್ಟಾರಿಯನ್ಗಳು ಸುಳ್ಳುಗಳನ್ನ ಲೇಪಿಸಿದ್ದಾರೆ. ಅವರು ಹೇಳಿದ ಈ ಹಿಸ್ಟಾರಿಯನ್ಸ್ ಇದ್ದಾರೆ. ಅಲ್ಲ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ಬರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ, ನೀವು ಮಾತಾಡಿರಂತೆ. ಅಡಂಡ ಅವ್ರು ಮುಗಿಸ್ಬಿಡಿ. ನಾನು ಮಾತಾಡಿಲ್ಲ, ನಾನು ಬೈ ತೆರೆಯುವಾಗ ಮಾತಾಡ್ತಾರೆ. ದ ಗ್ರೇಟ್ ಹಿಸ್ಟಾರಿಯನ್ಸ್ ಅಂತೇಳಿ, ಮಹಾನ್ ಇತಿಹಾಸಕಾರರು ಅಂತೇಳಿ ಅರುಣ್ ಶೌರಿ ಅವರು ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ನಮ್ಮಲ್ಲೇನು ಕಮ್ಮಿ ಇಲ್ಲ. ಮಹಾನ್ ಹಿಸ್ಟಾರಿಯನ್ಸ್ಗಳು ಹೇಳಿದೆಲ್ಲ ಸತ್ಯವೂ, ಇನ್ನು ಉಳಿದವರು ಹೇಳುವುದೆಲ್ಲ ಸುಳ್ಳು. ಇದು ಚಿಕ್ಕ ರಂಗೇಗೌಡರು ಹೇಳೋ ಮಾತು. ಅಲ್ಲ ಅಡಂಡ ಅವರೇ, ಅಲ್ಲ ಒಂದ್ ನಿಮಿಷ. ನೀವು ಡಾಕ್ಟರ್ ಚಿಕ್ಕರಂಗೇಗೌಡರು ಮಾತು ಒಪ್ಪೋದು ಬಿಡೋದು ನಿಮ್ಮ ಅಭಿಪ್ರಾಯ, ಅದು ನಿಮ್ಮ ಅಧಿಕಾರ, ನೀವು ಬಿಟ್ಬಿಡಿ, ಅದನ್ನ ನೀವು ತಗೊಳ್ಳಿ. ಇಲ್ಲಿ ನಾವು ಕೇಳೋದು ಒಂದು ಬೇಸಿಕ್ ಲೆವೆಲ್ ಆಫ್ ಸಂಶೋಧನೆ, ಒಂದಷ್ಟು ಪುರಾವೆಗಳು, ಒಂದಷ್ಟು ಅನುಭವ, ಒಂದಷ್ಟು ವರ್ಷಗಳ ಶ್ರಮ ಏನು ಇಲ್ಲದೇನೆ ಬರ್ದಿಲ್ಲ. ಹೇಳಿ ಅಡಂಡ ಅವರೇ. ಬರ್ದಿಲ್ಲ, ಅದಿಲ್ಲದೆ ನಾಟಕ ಬರ್ದಿಲ್ಲ. ಅದು ಇಟ್ಟುಕೊಂಡೇ ನಾಟಕವನ್ನು ಬರೆದಿದ್ದೇನೆ. ಒಂದು ಮಲಬಾರ್ ಮ್ಯಾನ್ಯುಯಲ್ ಅಲ್ಲಿ ಸಿಗುತ್ತೆ. ಮತ್ತೆ ನಮ್ಮ ನಂಜರಾಜ ಅರಸರವರು ಒಂದು ಉಲ್ಲೇಖ ಮಾಡಿದ್ದಾರೆ ಅವರು ಇತ್ತೀಚೆಗೆ ಬರೆದ ಪುಸ್ತಕದಲ್ಲಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಟಿಪ್ಪುವನ್ನ ಕೊಂದವರು ಸ್ಥಳೀಯರು ಅಂತ ಬರೆದಿದ್ದಾರೆ, ಬ್ರಿಟಿಷರು ಅಂತ ಇಲ್ಲ. ಇಷ್ಟರವರೆಗೆ ಇದ್ದದ್ದು ಬ್ರಿಟಿಷರೇ ಕೊಂದದ್ದು ಅಂತ. ಅಲ್ಲಿ ಇದ್ದಂತ ಕಾರ್ನ್ವಾಲಿಸ್ ತಮ್ಮ ಅವನು ಅಮೆರಿಕದಲ್ಲಿ ಸೋತಿದ್ದವನು. ಕಾರ್ನ್ವಾಲಿಸ್ ಅವನಿಗೆ ಒಂದು ಗೆಲುವು ಬೇಕಾಗಿತ್ತು, ಅದು ಇಂಪಾರ್ಟೆಂಟ್ ಜನರ ಒಂದು ಸೋಲು ಬೇಕಾಗಿತ್ತು. ಅದು ಟಿಪ್ಪು ಸುಲ್ತಾನನ ಸೋಲು. ಆತನ ಸಾವಿನ ಕ್ರೆಡಿಬಿಲಿಟಿ ಹಾಳಾಗುತ್ತೆ ಅವರಿಗೆ, ಬ್ರಿಟಿಷರಿಗೆ ಇಲ್ಲದಿದ್ದರೆ ಅಂತೇಳಿ ಆತ ಘೋಷಣೆ ಮಾಡಿದ್ದು. ಆತ ನಿಜವಾಗಿ ಸತ್ತದ್ದು ಈ ವಾಟರ್ ಗೇಟ್ ಅಂತ ಹೇಳೋ ಜಾಗದಲ್ಲಿ, ಅಲ್ಲಿ ಅಟ್ಟಾಡಿಸಿಕೊಂಡು ಅವನನ್ನು ಹೊಡೆದದ್ದು. ಅಲ್ಲಿ ಇದು ನಮ್ಮ ಒಕ್ಕಲಿಗ ಇವರಿದ್ದರ ಮಳವಳ್ಳಿ ವಾರ್ ಅಂತ ಹೇಳಿ ಒಂದು ಪ್ರಮುಖವಾದ ಒಂದು ಎಪಿಸೋಡ್ ಬರುತ್ತೆ. ಅಲ್ಲಿ 4 ಸೈನ್ಯಗಳು ಸುತ್ತುವರೆದಿರ್ತವೆ.
ಅರ್ಥಾತ್ 4ನೇ ಮೈಸೂರು ಯುದ್ಧ ನಡೆದೇ ಇಲ್ಲ. ಇದನ್ನು ನಡೆಯಿತು ಅಂತೇಳಿ ಅವನಿಗೆ ಒಂದು ಒಳ್ಳೆ ಪಿಕ್ಚರ್ ಅಲ್ಲಿ ಬಿಡಿಸ್ಬಿಟ್ಟು ಕತ್ತಿಯಲ್ಲ ಅವನ ಕೈ ಕೊಟ್ಟು, ಇದೆಲ್ಲ ಪೇಂಟಿಂಗ್ಗಳೇ, ವಾಸ್ತವ ಅಲ್ಲ. ಯಾರು ಅವನ ಸಮಕಾಲೀನರೇನಲ್ಲ, ಕಣ್ಣಾರೆ ಕಂಡು ಹೇಳಿದ್ದೇನೆ ಅಂತ ಹೇಳೋದಕ್ಕೆ. ಅಲ್ಲಿ ರಂಗೇಗೌಡ ಅಂತ ಒಬ್ಬ ಇದ್ದ. ಟಿಪ್ಪು ಸುಲ್ತಾನ್ ಮುಸ್ಲಿಮರಿಗೆ ತೆರಿಗೆ ಮನ್ನಾ ಮಾಡಿ ಈ ರೈತರಿಗೆ ತೆರಿಗೆ ವಿಧಿಸಿದ್ದಕ್ಕೆ, ಅದು ಹಿಂದೂ ರೈತರಿಗೆ, ಒಕ್ಕಲಿಗ ರೈತರಿಗೆ ತೆರಿಗೆ ವಿಧಿಸಿದ್ದಕ್ಕೆ ಆಕ್ರೋಶಗೊಂಡಿದ್ರು. ಇದು ಕಾರಣ. ಮತ್ತೆ ಆ ರಂಗೇಗೌಡ ಸ್ವಲ್ಪ ಹುಂಬಂತರದಲ್ಲಿ ಹೋಗಿ ಟಿಪ್ಪುವನ್ನ ಬೈದಾಡ್ಕೊಂಡು ಸುತ್ತ ಅವನ ಚರ್ಮವನ್ನು ಸುಲಿಸಿದ್ದು ಕೂಡ ಮೈಸೂರು ಗಜೆಟಿಯರ್ ಅಲ್ಲಿ ಉಲ್ಲೇಖ ಇದೆ. ಮತ್ತೆ ಟಿಪ್ಪು ತಾರೀಖ್ ಅಂತ ಹೇಳುವ ಒಂದು, ಮತ್ತು ಹೈದರ್ ನಿಶಾನಿ ಅಂತ ಹೇಳುವ ಪುಸ್ತಕದಲ್ಲಿ, ಮಲಬಾರ್ ಮ್ಯಾನ್ಯೂಲ್ ಅಲ್ಲಿ ಈ ಆದ್ರೆ ಹೆಸರುಗಳನ್ನ ಉರಿಯಲ್ ಗೌಡ ಈ ತರದಲ್ಲೆಲ್ಲ ತರಾವರಿ ಇದೆ. ಅದು ಉರಿಗೌಡ ಮತ್ತು ನಂಜೇಗೌಡ. ಇನ್ನೊಬ್ರು ಮೈಸೂರಿನ ಪ್ರೊಫೆಸರ್ ಒಬ್ಬರು ಹೈದರ್ ಅಲಿ ಖಾನ್ನ ಸೈನ್ಯದಲ್ಲಿ ಈ ಉರಿಗೌಡ ನಂಜೇಗೌಡರು ಇದ್ರು ಅಂತ ಬರೀತಾರೆ. ನಂಜೇರಾಜ ಅರಸು ಅವರು ಅದು ಬ್ರಿಟಿಷರಿಂದ ಹತರಾಗಿಲ್ಲ, ಸ್ಥಳೀಯರಿಂದ ಹತರಾಗಿದ್ದು ಅಂತ ಬರೀತಾರೆ. ಈಗ ಚಿಕ್ಕರಂಗೇಗೌಡರು ಏನ್ ಹೇಳ್ತಾರೆ ಅಂದ್ರೆ, ಅವರ ಎಲ್ಲಾ ಆರೋಪಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ, ಇದಕ್ಕೆ ಕಾರಣ ಕೊಡಿ. ಮೊದಲು ಟಿಪ್ಪುವಿನ ಬಗ್ಗೆ ಇದ್ದ ಯಾವ ಆರೋಪವೂ ಇಲ್ಲ. ಮೊದಲು ಇದ್ದದ್ದು ಟಿಪ್ಪು ವೀರ, ಶೂರ, ಸ್ವಾತಂತ್ರ್ಯ ಹೋರಾಟಗಾರ, ಅದೆಲ್ಲವಿತ್ತು. ಈಗ ಅರ್ಧ ಒಪ್ಪಿಕೊಳ್ಳಲಾಗಲೇ, ಇನ್ನು ಪೂರ್ತಿ ಒಪ್ಪುವ ಕಾಲ ದೂರ ಇಲ್ಲ. ಆಯ್ತು, 50ನೇ ಪ್ರದರ್ಶನದತ್ತ ಹೋಗ್ತಾ ಇದ್ದೇನೆ. ಹೇಳಿದ್ದೀರಿ. ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ಬರ್ತೀನಿ ನಿಮ್ ಬಳಿ. ಇಲ್ಲಿ ನನ್ನ ಜೊತೆ 3 ಜನ ಕೂತಿದ್ದಾರೆ, ಅವ್ರನ್ನು ಮಾತಾಡ್ಸಿ ಬರ್ತೀನಿ. ಒಂದು ಇದಿದೆ ನಂದು ಅಬ್ಜೆಕ್ಷನ್. ಈ ರೀತಿ ಚರ್ಚೆಗಳಲ್ಲಿ ಮಾತಾಡುವಾಗ ವಿಷಯಾಧಾರಿತವಾಗಿ ಚರ್ಚೆ ಮಾಡ್ಬೇಕು. ವ್ಯಂಗ್ಯ ಆಗ್ಲಿ ಅದೆಲ್ಲ ನಾವು ಕೂಡ ಮಾಡ್ಬೋದು, ಅದು ನಮ್ ಲೆವೆಲ್ಗೆ ಅಲ್ಲ ಅಂತ ಹೇಳ್ತಾ ಇದೀನಿ. ಒಂದು, ಆಮೇಲೆ ಯಾವ್ದಾದ್ರು ಮಲಬಾರು ಗೆಜೆಟಿಯರ್ ಆಗ್ಲಿ, ಕರ್ನಾಟಕದ ಗೆಜೆಟಿಯರ್ ಆಗ್ಲಿ, ಅದನ್ನ ಉಲ್ಲೇಖ ಮಾಡ್ಬೇಕಾದ್ರೆ ಪುಟ ಪ್ಯಾರಾಗಳನ್ನ ಮಾಡ್ಬೇಕಾಗುತ್ತೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಬಹಳ ಗಂಭೀರವಾದಂತ ವಾದ ಮಾಡಾಗಿದೆ. ಆಮೇಲೆ ಇಲ್ಲಿ ಯಾವುದೇ ಬುಕ್ಕಿನ ಬಗ್ಗೆ ನಾನು ಚರ್ಚೆಗೆ ಬಂದಿಲ್ಲ. ಯಾರೋ ನಾಟಕ ಬರ್ದಿದ್ದಾರೆ, ಮತ್ತೊಬ್ಬರು ಬರ್ದಿದ್ದಾರೆ, ಅದ್ರ ಬಗ್ಗೆ ನಾನು ಬಂದಿಲ್ಲ. ಬಂದಿರೋದು ಉರಿಗೌಡ ನಂಜೇಗೌಡ. ಅಬ್ಸಲ್ಯೂಟ್ಲಿ ಅಲ್ಲ, ನೀವು ಡಾಕ್ಟರ್ ಚಿಕ್ಕರಂಗೇಗೌಡ್ರೆ ನಿಮ್ಮ ಲೈನ್ ಆಫ್ ಡಿಸ್ಕಷನ್ ಅದೇ ಇರುತ್ತೆ. ಬೇರೆಯವ್ರು ಏನ್ ಮಾತಾಡ್ತಾರೆ ಮಾತಾಡ್ಲಿ, ಯು ಕ್ಯಾನ್ ಸ್ಟಿಕ್ ಟು ಯುವರ್ ಲೈನ್ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ. ಅದನ್ನ ನಾನು ಸ್ವಾಗತಿಸ್ತೀನಿ, ಸ್ವೀಕರಿಸ್ತೀನಿ. ದಯವಿಟ್ಟು ಒಂದ್ ನಿಮಿಷ ಚಿಕ್ಕರಂಗೇಗೌಡ್ರೆ. ಇಲ್ಲಿ ರಮೇಶ್ ಬಾಬು ಸರ್, ಏನ್ ಗೊತ್ತಾ, ಉರಿ ಯಾರ್ಗೆ ನಂಜು ಯಾರಲ್ಲಿದೆ ಅನ್ನೋ ಪ್ರಶ್ನೆ ಬಂದಿರೋದು. ಈಗ ಉರಿ ಯಾರ್ಗೆ ಅಂದ್ರೆ, ಈ ಒಕ್ಕಲಿಗ ಐಡೆಂಟಿಟಿಯನ್ನ ಹಿಂದುತ್ವ ಐಡೆಂಟಿಟಿಯಾಗಿ ಒಂದು ಓವರ್ಟೇಕ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದುಬಿಟ್ರೆ, ಅದು JDSಗೆ ಕಾಂಗ್ರೆಸ್ಗೆ ಯಾವ ರೀತಿ ಹೊಡ್ತಾ ಬೀಳುತ್ತೆ. ಒಕ್ಕಲಿಗರಲ್ಲಿ ಟಿಪ್ಪು ಬಗ್ಗೆ ಸರ್ ಒಂದು ಅಸಮಾಧಾನ, ನಾನು ಹೇಳ್ತಿರೋದು ವಿರೋಧ ದ್ವೇಷ ಅಂತಲ್ಲ, ಜಸ್ಟ್ ಒಂದು ಸಣ್ಣ ರೀತಿಯ ಅಸಮಾಧಾನ ಹುಟ್ಟಾಕ್ಬಿಟ್ರೆ ಅದರ ರಾಜಕೀಯ ಪರಿಣಾಮಗಳು ಯಾರಿಗೆ ಲಾಭ, ಯಾರಿಗೆ ನಷ್ಟ? ಪ್ಲೀಸ್, ಯಾರಿಗೆ ಉರಿ, ಯಾರಿಗೆ ನಂಜು? ಟು ದ ಪಾಯಿಂಟ್ ಪ್ಲೀಸ್ ಸರ್. ಸಿಂಗಲ್ ಸೆಂಟೆನ್ಸಲ್ಲಿ ಉತ್ತರ ಕೊಟ್ಟು ಚರ್ಚೆಗೆ ಬರ್ತೀನಿ. ಉರಿ ಸನ್ಮಾನ್ಯ ಅಶ್ವಥ್ ನಾರಾಯಣರವರಿಗೆ, ಮಲ್ಲೇಶ್ವರದ ಶಾಸಕರು ಮತ್ತು ಸಚಿವರು. ನಂಜು ಮಾಜಿ ಸಚಿವರು, BJP ರಾಷ್ಟ್ರೀಯ ಕಾರ್ಯದರ್ಶಿ CT ನಂಜೂರವರಿಗೆ, ರವಿರವರಿಗೆ. ಯಾಕೆಂದರೆ ಉರಿಗೌಡ ಅಶ್ವಥ್ ನಾರಾಯಣರ ಸೋದರತ್ತೆ ಗಂಡ, ನಂಜೇಗೌಡ CT ರವಿಯವರಿಗೆ ಸೋದರ ಮಾವ. ಚಿಕ್ಕರಂಗೇಗೌಡರಿಗೆ ಸ್ವಲ್ಪ ಏನಾದ್ರು ಇತಿಹಾಸಕಾರಿ ದಾಖಲೆ ಕೊಡಿ ಅಂತ ಕೇಳ್ತಿದ್ರು. ದಯಮಾಡಿ ಇದ್ರ ಮೇಲೆ ಅವರು ಸ್ವಲ್ಪ ಪ್ರಾಜ್ಞರಿರೋದ್ರಿಂದ, ಇತಿಹಾಸದ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನು ವಿನಂತಿ ಮಾಡ್ತೀನಿ ಚಿಕ್ಕರಂಗೇಗೌಡರಿಗೆ, ದಯಮಾಡಿ ಡಾಕ್ಟರ್ ಅಶ್ವಥ್ ನಾರಾಯಣರವರ ಸೋದರತ್ತೆ ಗಂಡ ಉರಿಗೌಡ, CT ರವಿಯವರ ಸೋದರ ಮಾವ ನಂಜೇಗೌಡರ ವಂಶಾವಳಿಯನ್ನು ಸ್ವಲ್ಪ ತೆಗೆದು ನೋಡಿ ಅಂತ ಅಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಗೌಡರಿಗೆ, ಚಿಕ್ಕರಂಗೇಗೌಡರಿಗೆ, ನಮ್ಮ ರಂಗೇಗೌಡರಿಗೆ ವಿನಂತಿಯನ್ನು ಮಾಡ್ತೇನೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಎಷ್ಟು ದುರಂತ ಅಂದರೆ, ಪ್ರಧಾನಿಗಳು ಮಂಡ್ಯ ಜಿಲ್ಲೆಗೆ, ಅದೇನೋ ಅವರೇ BJP ಹೇಳ್ಕೊಂಡಿದ್ದು, 27 ವರ್ಷದ ನಂತರ ಪ್ರಧಾನಮಂತ್ರಿಗಳು ಮಂಡ್ಯ ಜಿಲ್ಲೆಗೆ ಭೇಟಿಯನ್ನು, 41 ವರ್ಷ ಇಲ್ಲ, ಒಂದು ಮಾಧ್ಯಮದಲ್ಲಿ ನಾನು ನೋಡಿದ್ದು 27 ವರ್ಷಗಳ ನಂತರ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಹೆಸರುಗಳು, ಕುವೆಂಪು ಹೆಸರು, ಇಲ್ಲ ಮಂಡ್ಯದ ಅಲ್ಲಿನ ಜನರ ಪ್ರಾಜ್ಞಾವಂತರ ಸಂಕೇತವಾದ KV ಶಂಕರೇಗೌಡರ ಹೆಸರು, ಸಾವ್ಕಾರ್ ಚೆನ್ನಪ್ಪನವ್ರ ಹೆಸರು, ಈ ಥರದ್ದು ಏನಾದ್ರು ಇಟ್ಟಿದ್ದಿದ್ರೆ ಅದಕ್ಕೊಂದು ಅರ್ಥ ಇರ್ತಾಯಿತ್ತು. ಒಬ್ಬ ಪ್ರಧಾನಮಂತ್ರಿ ಬರಬೇಕಾದ್ರೆ ಇದ್ಯಾರೋ ಅಶ್ವಥ್ ನಾರಾಯಣನ ಸೋದರತ್ತೆ ಗಂಡನ ಹೆಸರು, CT ರವಿ ಸೋದರ ಮಾವನ ಹೆಸರು ಇಟ್ಕೊಂಡು ಯಾಕೆ ಇದನ್ನು ಅಪಮಾನ ಮಾಡ್ಕೊಂಡ್ರು ಅಂತೇಳಿ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಬಹುತೇಕ BJPಗೆ ಇವತ್ತು ಅಭಿವೃದ್ಧಿ ಮೇಲೆ, ಸಾಧನೆ ಮೇಲೆ,
ಓಟ್ ಕೇಳೋಂಥದ್ದು ಶಕ್ತಿ ಕಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಯಾರ್ಯಾರೋ ಈ ಥರದ ಮಧ್ಯ ತೆರವು ಮಾಡ್ಬಿಟ್ರಲ್ಲ ಸರ್, ಆ ಶಕ್ತಿ ಯಾಕೆ ತೆರವು ಮಾಡಿದ್ದು? ಕಾಂಗ್ರೆಸ್ ವಿರೋಧ ಮಾಡ್ತು, JDS ವಿರೋಧ ಮಾಡ್ತು ಅಂತೆಲ್ಲ ತೆರವು ಮಾಡಿದ್ದು. ಸ್ಥಳೀಯ ಮಂಡ್ಯದ ಪ್ರಜ್ಞಾವಂತ ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿರ್ತಕ್ಕಂಥ ಸಮುದಾಯದವರು, ಒಕ್ಕಲಿಗ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ವಿರೋಧದ ಬಿಸಿಗೆ ಬೆಚ್ಚಿದಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಅದನ್ನು ತೆರವು ಮಾಡಿದ್ರು. ನಾಟ್ ಬಿಕಾಸ್ ಆಫ್ ಕಾಂಗ್ರೆಸ್ ಪಾರ್ಟಿ, ನಾಟ್ ಬಿಕಾಸ್ ಆಫ್ JDS. ಇವತ್ತು ದುರಂತ. ಇವತ್ತು ಕೇಳಿ ಅವರೇನೋ ಸಾಧನೆ ಮಾಡೋ, ನಾವೇನೋ ಒಳ್ಳೆ ಹೈವೇ ಮಾಡಿದ್ದೀವಿ ಅಂತ ಹೇಳ್ಕೊಂಬಂದರು. ಅವರ ಪಾಪ ಪ್ರತಾಪ್ ಸಿಂಹ ಅವರು ನಾನೇ ಕಾರಣ ಅಂತ ಹೇಳಿದ್ರು. ಪ್ರತಾಪ್ ಸಿಂಹ ಇಟ್ಟಿದ್ರು ಒಂದು ರೀತಿ ವೇದಿಕೆಗೆ ಜನ ಏನೋ ಒಪ್ಕೊತಿದ್ರೇನೋ, ಪ್ರತಾಪ್ ಸಿಂಹ ವೇದಿಕೆ ಅಂತ ಮಾಡ್ಕೊಂಡ್ಬಿಟ್ಟಿದ್ರು, ಒಪ್ಕೊತಿದ್ದೇನೋ. ಇದು ಯಾವುದೋ ಒಂದೊಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಕೊಂಡು ಇವ್ರು ಯಾರನ್ನೋ ಅಶ್ವಥ್ ನಾರಾಯಣ್ ಮೆಚ್ಚೋದಕ್ಕೆ, CT ರವಿನ ಮೆಚ್ಚೋದಕ್ಕೆ ಈ ಥರ ಕ್ಯಾರೆಕ್ಟರ್ಗಳು ತೊಗೊಂಬಂದು ಕರ್ನಾಟಕದ, ನಾಟ್ ಓನ್ಲಿ ಮಂಡ್ಯ, ಕರ್ನಾಟಕದ ಸಂಸ್ಕೃತಿಗೆ, ಕರ್ನಾಟಕದ ಇತಿಹಾಸಕ್ಕೆ ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡಿದೆ. ಇದು ಈ ದೇಶದ ದುರಂತ. ರಮೇಶ್ ಬಾಬು ಸರ್, ಹಿಸ್ಟ್ರಿ ಅಗೇನ್ ನಾನು ಹೇಳ್ತೀನಿ, ಯಾವನ್ ಬದುಕುಳ್ದ ಅವ್ನು ಬರ್ದಿದ್ದೇ ಇತಿಹಾಸ. ಬದುಕುಳ್ದವ್ರು ಅವ್ನಿಗೆ ಬೇಕಾದಂಗೆ ಬರೀತಾರೆ. ಚರ್ಚೆಗೆ ಹೇಳ್ತಿರೋದು, ದಯಮಾಡಿ ಇತಿಹಾಸ ಬರೆದವ್ರ ಬಗ್ಗೆ ಕೇವಲವಾಗಿ ಮಾತಾಡೋದು ಇಲ್ಲ, ಕೇವಲ ಅಲ್ಲ, ಬಟ್ ಅದು ಸಂಪೂರ್ಣ ಸತ್ಯನ ಅನ್ನೋದು ನಾವು ಸಣ್ಣವರಾಗ್ತೀವಿ. ಇಲ್ಲ, ನಾನು ಹೇಳ್ತೀನಿ, ನಾವು ಸಣ್ಣವರಾಗ್ತೀವಿ. ಈಗ ಅಡ್ಡಂಡ ಕಾರ್ಯಪ್ಪ ಪಾಪ ನಮ್ಮ ನಂಜರಾಜ ಹೆಸರನ್ನು ಬಳಸ್ಕೊಂಡ್ರು. ನಿಜಕ್ಕೂ ಇವ್ರಿಗೆ ಏನಾದ್ರು ಬದ್ಧತೆ ಇದ್ದರೆ ನಂಜರಾಜ ಹೆಸರನ್ನು ಕರ್ಕೊಂಬಂದು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿ. ಅವ್ರು ಹೇಳ್ತಾರೆ ಈ ಕ್ಯಾರೆಕ್ಟರ್ ಯಾರು ಸೃಷ್ಟಿ ಮಾಡಿದ್ದು, ಏನಕ್ಕೆ ಮಾಡಿದ್ದಾರೆ ಅಂತ ಅವರೇ ಹೇಳ್ಬಿಡ್ತಾರೆ. ಅವರು ಮೈಸೂರು ಮಹಾರಾಜರ ಸಂಸ್ಥಾನಕ್ಕೆ ಸೇರಿದಂಥವ್ರು, ಅವರ ವಂಶಾವಳಿಯಲ್ಲಿ ಬರುವಂಥವ್ರು ನಂಜರಾಜ ಹೆಸರು. ಅವರು ಸಾಕಷ್ಟು ಈಗ ಯೂಟ್ಯೂಬ್ ವಿಡಿಯೋಗಳಲ್ಲಿ, ಸಾಕಷ್ಟು ಚರ್ಚೆಗಳಲ್ಲಿ ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಟಿಪ್ಪು ಅವರ ತಪ್ಪುಗಳೇನಿದೆ, ಒಪ್ಪುಗಳೇನಿದೆ, ಏನೇನು ಆವತ್ತಿನ ಕಾಲಘಟ್ಟ ಅದನ್ನು ಹೇಳಿದ್ದಾರೆ. ಸ್ಥಳೀಯರು ಅನ್ನೋ ವಿಷಯನ ಹೇಳಿದ್ದಾರೆ. ಹುಲಿಗೌಡ ನಂಜೇಗೌಡ ಅಂತ ಹೇಳಿದ್ರು. ಸ್ಥಳೀಯರು ಅಂತ ಹೇಳಿದ್ದಾರೆ. ಇಲ್ಲ, ನನಗೆ ಅದಕ್ಕೆ ಹೇಳಿದ್ದು, ನಂಜರಾಜ ಅರಸಂತ ಇತಿಹಾಸ ತಜ್ಞರಿಂದ ಇವ್ರು ಯಾರು ಅಶ್ವಥ್ ನಾರಾಯಣ ಅವರ ಸೋದರತ್ತೆ ಗಂಡನ, CT ರವರ ಸೋದರ ಮಾವನ ಅಂತ ನಾನು ತಿಳ್ಕೋಬೇಕಾಗಿದೆ ಇತಿಹಾಸನ. ಹಾಗಾಗಿ ನಂಜರಾಜ ಅರಸನ್ ಕರ್ಕೊಂಬಂದು ಇಲ್ಲಿ ಚರ್ಚೆ ಮಾಡಿಬಿಟ್ರೆ ಕರ್ನಾಟಕ ಜನಕ್ಕೆ ಗೊತ್ತಾಗುತ್ತೆ. ಅದರಲ್ಲಿ ನಮ್ಗೆ ಅದು ವಿಷಯನೂ ಅಲ್ಲವೇ ಅಲ್ಲ. ನಮಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ ಮೇಲೆ ಏನು ಚುನಾವಣೆ ನಡೀತಾ ಇದೆ, PACM ಮೇಲೆ ಏನು ಚರ್ಚೆ ಆಗ್ತಾ ಇದೆ, 40% ಮೇಲೆ ಏನು ಚರ್ಚೆ ಆಗ್ತಾ ಇದೆ, ಹಗರಣಗಳು PSI ಸ್ಕ್ಯಾಂಡಲ್ ಇರ್ಬೋದು, ಲೋಕಸೇವಾ ಆಯೋಗದ ಹಗರಣಗಳಿರ್ಬೋದು, ಇಂಜಿನಿಯರಿಂಗ್ ಹಗರಣಗಳಿರ್ಬೋದು, ಇವೇನಿದೆ ಇದ್ರ ಮೇಲೆ ಇವತ್ತು ಚರ್ಚೆ ಆಗಬೇಕು. ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗಬೇಕು, ರಾಜ್ಯದ ಬಗ್ಗೆ ಚರ್ಚೆ ಆಗಬೇಕು. ಇದನ್ನು ಬಿಟ್ಟು ಯಾರೋ ಕಾಲ್ಪನಿಕ ವ್ಯಕ್ತಿಗಳನ್ನ ಇಟ್ಕೊಂಡ್ಬಿಟ್ಟು ಇದನ್ನೇನೋ ಮಾಡ್ಕೊಂಡು ತಗೊಂಬಂದು ಇದರಿಂದ ಓಟ್ ಸಿಗುತ್ತೆ ಅಂತೇಳಿ ಹೊರಟಿರ್ತಕ್ಕಂಥವ್ರಿಗೆ ಭಾಳ ದುರಂತ, ಭಾಳ ಅವರ ವೈಫಲ್ಯ, ಹತಾಶ ಮನಸ್ಥಿತಿಗೆ ಸಂಕೇತ ಇದು. ಅಶ್ವಿನ್, ಯಾಕೆ ಅವಮಾನ ಇದು ಒಕ್ಕಲಿಗರಿಗೆ? ಈಗ ಉರಿಗೌಡರು, ನಂಜೇಗೌಡರು ಅಂತ ಇಬ್ರು ಇದ್ದಿದ್ದೇ ಆದ್ರೆ ಇದು ರೇಖಾರದ ಪ್ರಶ್ನೆ ಆಯ್ತಾ? ನಾನು ಸಾಧಾರಣ ರೇಖಾರ ಕೇಳೋದಿಲ್ಲ, ಬಟ್ ಇತಿಹಾಸ ನಮಗೆ ಗೊತ್ತಿಲ್ಲ, ನಾವು ರೇಖಾರದಲ್ಲೇ ಅವ್ರು ಇದ್ದಿದ್ದೇ ಆದ್ರೆ, ನಿಜವಾಗ್ಲೂ ಅವರು ಆ ರೀತಿಯ ಒಂದು ಪಾತ್ರವನ್ನು ನಿಭಾಯಿಸಿದ್ದೇ ಆದ್ರೆ, ಅದರ ಉಲ್ಲೇಖ ಇವತ್ತು ಆಗ್ತಿರೋದೇ ಆದ್ರೆ ಯಾಕೆ ಅವಮಾನ? ಅದು ಅವಮಾನವಾಗಿ ಯಾಕೆ ನೋಡ್ಬೇಕು ಅಶ್ವಿನ್ ಅದನ್ನ? ಇಲ್ಲ, ಕುಮಾರಸ್ವಾಮಿ ಅವ್ರು ಹೇಳಿದ್ದು ಅದಕ್ಕೆ ಕೇಳಿದೆ. ಇವಾಗ ಇತಿಹಾಸಕಾರರು ಮಾತಾಡಿದ್ರು, ಅವ್ರಗಳ ಬಗ್ಗೆ ಗೌರವ ಇದೆ. ನಾನು ಅದೇ ಮಂಡ್ಯ ಜಿಲ್ಲೆನಲ್ಲಿ 35 ವರ್ಷದಿಂದ ಹುಟ್ಟಿ ಬೆಳೆದಿರೋನು. ಅಲ್ಲಿ ಏನು ದೊಡ್ಡ ನಂಜೇಗೌಡ ಅಂತ ಹಾಕಿದಾರೆ, ಅದು ನನ್ನ ತಾತನ ಹೆಸರೇ. ನಾನು ತಾತಂಗೆ ಹೋಗಿ ಹೇಳ್ಬೇಕಾಗಿತ್ತು, ನೋಡಿ ನಿಮ್ಮ ಹೆಸರಲ್ಲೆಲ್ಲೋ ಹಾಕಿದ್ದಾರೆ ಅನ್ಸು, ಏನೋ ಒಂದು ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಆದರೆ ನಾನೊಬ್ಬ ರಾಜಕೀಯ ಪಕ್ಷನ, ನಾನು ಒಂದು ನಮ್ಮ ಜಾತ್ಯತೀತ ಜನತಾದಳನ ಪ್ರತಿನಿಧಿಸ್ತಿರೋದ್ರಿಂದ ಹೇಳ್ತೀನಿ, ಇವತ್ತೇನಾದರೂ ಕರ್ನಾಟಕ BJP ಸ್ವಯಂಕೃತ ಅಪರಾಧ ಮಾಡ್ಕೊಳ್ತಿದೆ, ಕೋಲ್ನ ಕೊಟ್ಟು ತಮಗೆ ತಾವೇ ಒಡೆಸ್ಕೊಳ್ತಿದೆ ಅಂತ ಅಂದರೆ ಈ 3 ಜನ, ಅಶ್ವಥ್ ನಾರಾಯಣ ಅವರು, ಮಾನ್ಯ CT ರವಿ ಅವರು, ಮಾನ್ಯ ಕಟೀಲ್ ಅವರು. ನಾನು ಯಾವತ್ತೂ ಇದೆಲ್ಲ ಉರಿಗೌಡ್ರಾಗಿರ್ಬೋದು, ದೊಡ್ಡ ನಂಜೇಗೌಡ್ರ ಬಗ್ಗೆ ನಾವು ಓದಿಲ್ಲ. BJP ಅವರೇ ಇವ ಟಿಪ್ಪು ಜಯಂತಿ ಮಾಡಿದ್ರು, ಅದಕ್ಕೆ ವಿರೋಧ ಬಂತು, ಅವರೇ ಈಗ ರಾಜಕೀಯ ಬಣ್ಣ ಕಟ್ಕೊಂಡು ಅವರೇ ಈಗ ವಿರೋಧ ಮಾಡುತ್ತಾ ಇದ್ದಾರೆ. ಇದು ಏನಾಗಿದೆ, ಇವ್ರು 3 ಜನಕ್ಕೆ ಅಭಿವೃದ್ಧಿಗಳ ಬಗ್ಗೆ ಮಂಡ್ಯದಲ್ಲಿ ಮಾತಾಡ್ರಪ್ಪ ಅಂತ ಅಂದರೆ ಇವ್ರಿಗೆ ಅದ್ರ ಬಗ್ಗೆ ಶಕ್ತಿ ಇಲ್ಲ. ಇವರು ಯಾವುದಾದ್ರೂ ಒಂದು ವಿವಾದಾತ್ಮಕವಾದಂಥ ಒಂದು ಸಬ್ಜೆಕ್ಟ್ ತಗೋಬೇಕು. ಮತ್ತೆ ನೀವು ಒಂದು ಕ್ವಶನ್ ಕೇಳಿದ್ರಿ, ವಿಶ್ವೇಶ್ವರಯ್ಯ ಅವರ ಮಹಾದ್ವಾರನ ಅವರು ತೆಗಿಲಿಲ್ಲ, ತೆರವುಗೊಳಿಸಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಮಹಾದ್ವಾರ ತೆಗೆಸಿಲ್ಲ. ಬಾಲ್ ಗಂಗಾಧರನಾಥ ದೇವರು ಅವ್ರ ಬಗ್ಗೆ ಮಹಾದ್ವಾರನ ಅವರು ತೆರವುಗೊಳಿಸಿಲ್ಲ. ಉರಿಗೌಡ್ರು, ನಂಜೇಗೌಡ್ರು ಮಹಾದ್ವಾರ ಹಾಕಿದ್ರಪ್ಪ, ಕೆಂಪೇಗೌಡ್ರದ್ದು ಉಳಿತು. ಉರಿಗೌಡ್ರು, ನಂಜೇಗೌಡ್ರು ಹಾಕಿದಾಗ ನಿಮಗೆ ಮೊದಲೇ ಪ್ರಜ್ಞೆ ಇರಬೇಕಲ್ವಾ, ಆ ಬುದ್ಧಿವಂತಿಕೆ ಇರಬೇಕಲ್ವಾ. ಅಲ್ಲಿಯ ಸ್ಥಳೀಯ ಜನರು, ಆ ಮಂಡ್ಯದ ಜನರು ನಿಮ್ಮ ಬಗ್ಗೆ ತಿರುಗಿ ಬೀಳ್ತಾರೆ ಅಂತ.
ನೀವು ಹಾಕಿದ್ದೇ ಆಗಿದ್ರೆ ಅದನ್ನು ವಹಿಸ್ಕೊಂಡು ನೀವು ಅದನ್ನು ಬಿಡಬೇಕಾಗಿತ್ತಲ್ಲ, ನೀವು ಏನಕ್ಕೆ ತೆಗೆದ್ರಿ? ಅದು ನಮ್ಮ ಮೊದಲ ಪ್ರಶ್ನೆ. ಆಯ್ತು, ಅಲ್ಲಿಗೆ ನೀವೇ ಹೇಳ್ಬಿಡಿ, ಹಾಕೋದ್ರಿಂದ ಉದ್ದೇಶ ಏನು? ಹಾಕೋದ್ರಿಂದ ಉದ್ದೇಶ ಇಷ್ಟೇ, ಇವ್ರಿಗೇನೋ ಕರಾವಳಿ ಭಾಗ, ಉತ್ತರ ಕರ್ನಾಟಕದಲ್ಲಿ ಏನೋ ಬಿಜೆಪಿಯವರು ಭಾವನಾತ್ಮಕವಾಗಿ ಒಂದು ಪ್ಲೇ ಗೇಮ್ನ ಮಾಡ್ತಾ ಇದ್ರು ರಾಜಕೀಯದಲ್ಲಿ. ಇದು ಮಂಡ್ಯ, ಅದು ಹಳೆ ಮೈಸೂರು ಭಾಗದಲ್ಲಿ ನಾವೆಲ್ಲ ಭಾವನಾತ್ಮಕ ಜೀವಿಗಳಿರೋದ್ರಿಂದ ದಯವಿಟ್ಟು ನೀವು ಎಲ್ಲೋ ಒಂದು ಕೋಮು ಗಲಭೆಗೆ ವಿಷ ಬೀಜ ಬಿತ್ತಿದ್ರೆ ಇದು ಎಲ್ಲೋ ಒಂದಿನ ಗಿಡುವಾಗಿ ಬೆಳೆಯುತ್ತೆ ಅನ್ನೋದು ಬಿಜೆಪಿಯವ್ರ ಪ್ಲಾನ್ ಇದೆ. ಅಶೋಕ್ ಗೌಡ್ರೆ, ನಿಮ್ಮ ಅನುಕೂಲಕ್ಕೆ ಕೆಲವು ಇತಿಹಾಸ ಪುರುಷರ ನಿರ್ಮಾಣವನ್ನೇ ನೀವು ಮಾಡ್ಬಿಡ್ತಿದ್ದೀರಿ. ಕಪೋಕಲ್ಪಿತ ಅಂತ ಸಿದ್ದರಾಮಯ್ಯನವರು ಒಂದ್ಸತಿ ಅಲ್ಲ 10 ಸತಿ ಹೇಳಿದ್ದಾರೆ. ತಾತ್ಕಾಲಿಕವಾಗಿದ್ದಂಥ ಮಹಾದ್ವಾರ ತೆಗೆದಿದ್ದೀರಿ, ನಿಮ್ಮ ನಾಯಕರು ಹೇಳ್ತಾರೆ ಶಾಶ್ವತವಾಗಿ ಒಂದು ನಿರ್ಮಾಣ ಮಾಡ್ತೀವಿ ಅಂತ. ನೋಡಿ, ಯಾರೂ ಸಹ ಚಾರಿತ್ರಿಕವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಯಾರಾದರೂ ನಿರ್ಮಾಣ ಮಾಡ್ತಾರೆ ಅಂದರೆ ಅದು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಆಗಿರ್ತಕ್ಕಂತಹ ಪುಸ್ತಕದಲ್ಲಿ ಆಗಿರ್ತಕ್ಕಂಥ ನಿರ್ಮಾಣವೇ ಹೊರತು ಯಾರೂ ಸಹ ಇವತ್ತು ಈ ಸೋಷಲ್ ಮೀಡಿಯಾ ಇಷ್ಟು ವೈಬ್ರೆಂಟ್ ಆಗಿರೋಂಥ ದಿನಗಳಲ್ಲಿ ಯಾರೂ ಸಹ ಕಪೋಕಲ್ಪಿತವಾಗಿ ಯಾರೂ ಮಾಡೋಕ್ಕಾಗಲ್ಲ. ನಾವು ದಾಖಲೆಗಳ ಸಮೇತ ಮಾತಾಡ್ತಿದ್ದೀವಿ. ಬೆಂಗಳೂರು ಟೈಮ್ಸ್ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲಲ್ಲಿ 2 ವರ್ಷ ಅಂದರೆ ತತ್ಸುಮಾರು 2 ವರ್ಷ 8 ತಿಂಗಳಿಂದೆ 2 ವರ್ಷ 8 ತಿಂಗಳಿಂದೆ ಇರಲಿ ತೊಂದರೆ ಇಲ್ಲ, ಜನಕ್ಕೆ ನೋಡ್ಕೊಳ್ಳಿ. ಬೆಂಗಳೂರು ಟೈಮ್ಸ್ ಅಂತ ನಂಜರಾಜ್ ಅರಸೋರು 2 ವರ್ಷ 8 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದಾರೆ. ಈಗಾಗಲೇ ಅದಕ್ಕೆ 4 ಲಕ್ಷ ಜನ ನೋಡಿದ್ದಾರೆ, ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಕಾಂಗ್ರೆಸ್ನವರು ದಯವಿಟ್ಟು ನೋಡಬೇಕು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಆದಿಯಾಗಿ, ರಮೇಶ್ ಬಾಬು ಅವರ ಆದಿಯಾಗಿ ನೋಡಬೇಕು. ನಾವು ಯಾವುದು ಹೇಳ್ತಾ ಇಲ್ಲ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ನಂಜರಾಜ್ ಅರಸು ಯಾರು ನಮ್ಮ ಮೋದಿಯವರನ್ನ ದಿನನಿತ್ಯ ಬೈತಾರೆ, ಯಾರು ಬಿ ಜೆ ಪಿಯವ್ರನ್ನ ದಿನನಿತ್ಯ ಬೈತಾರೆ, ಅವ್ರು ಹೇಳ್ತಾರೆ ಇಬ್ಬರು ಲೋಕಲ್ ವೀರರು ಕೊಂದರು ಅಂತ ಹೇಳಿ. ಅದಕ್ಕೆ ನಾವೂ ಸಹ ಅನೇಕ ಆಧಾರಗಳನ್ನ ಹುಡುಕಿದ್ದೀವಿ. ಆಗಲೇ ನಮ್ಮ ಅಡ್ಡಂಡ ಕರಿಯಪ್ಪ ಅವ್ರು ಹೇಳ್ತಾ ಇದ್ರು ಯಾವ್ಯಾವ ಪುಸ್ತಕಗಳನ್ನು ಅವ್ರು ಹೇಳಿದ್ದಾರೆ. ನಾನೂ ಸಹ ಸ್ವತಃವಾಗಿ ಅಧ್ಯಯನ ಮಾಡಿದ್ದೇನೆ. ಆ ಅಧ್ಯಯನದಲ್ಲಿ ಹೇಳುತ್ತೆ ಲೋಕರೇಟ್ಸ್ ಕೊಂದಿದ್ದಾರೆ ಮತ್ತು ಉರಿಗೌಡ, ದೊಡ್ಡ ನಂಜೇಗೌಡ ಅನ್ನತಕ್ಕಂತಹ ವ್ಯಕ್ತಿಗಳಿದ್ರು ಅಂತ ಹೇಳಿ. ಅವರು ರಾಣಿ ಅಮ್ಮಣ್ಣಮ್ಮವರ ಸಹವಾಸ ಅಂದರೆ ಅವರ ಸೇವಕರಾಗಿದ್ದರು ಅಂತ, ಅಂದರೆ ಅವರು ಸೈನ್ಯದಲ್ಲಿದ್ದರು ಅಂತಲೂ ಹೇಳ್ತಾರೆ. ಆಮೇಲೆ ನಾನೂ ಸಹ ಅಧ್ಯಯನ ಮಾಡಿ ಒಂದು ವಿಡಿಯೋನೂ ಮಾಡಿದ್ದೇನೆ. ಯಾವ ರೀತಿ ಇವ್ರ ಕಾಂಟ್ರಿಬ್ಯೂಷನ್ ಇತ್ತು ಆ ಆಂಗ್ಲೋ ಮೈಸೂರು ವಾರ್ 4ಅಲ್ಲಿ. ಏನಂತಂದರೆ ಆಂಗ್ಲೋ ಮೈಸೂರು ವಾರ್ 3ನಲ್ಲಿ ಗಜೇಂದ್ರಗಢ ಟ್ರೀಟಿ ಆದಾಗ ಟಿಪ್ಪು ಯಾವ ರೀತಿ ಹತಾಶನಾಗಿದ್ದ, ಯಾವ ರೀತಿ ನೆಲ ಕಚ್ಚಿದ್ದ, ಯಾವ ರೀತಿ ಟ್ಯಾಕ್ಸಸ್ನ ಜಾಸ್ತಿ ಮಾಡ್ಕೊಂಬರ್ತಾನೆ ನಾನ್ ಮುಸ್ಲಿಮ್ಸ್ಗೆ, ಆ ಟ್ಯಾಕ್ಸಸ್ಸಿಂದ ಬೇಸತ್ತಂತಹ ಜನ ಆವತ್ತರೆಗೂ ಟಿಪ್ಪು ಇದೇ ಚಿಕ್ಕರಂಗೇಗೌಡರು, ನಾನು ಅವರು ಪರ್ಸ್ನಲ್ಲಾಗಿ ಮಾತಾಡಿದಾಗ ಚಿಕ್ಕರಂಗೇಗೌಡರು ಒಪ್ಕೊಳ್ತಾರೆ ಫಸ್ಟ್ ಪಾರ್ಟ್ ಆಫ್ ಟಿಪ್ಪು ವಾಸ್ ಗುಡ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ. ನಾನು ಚಿಕ್ಕರಂಗೇಗೌಡರಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾನೆ ಹಿಸ್ಟಾರಿಕಲ್ ಪಾಯಿಂಟ್ಸ್ ಬಗ್ಗೆ, ಯಾಕಂದರೆ ತುಂಬ ಅಧ್ಯಯನ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಅವರು. ಅದರಿಂದಾಗಿ ಅವರು ಹೇಳ್ತಾರೆ, ತದನಂತರದಲ್ಲಿ ಅವರು ಒಪ್ಕೊಳ್ತಾರೆ ಅನೇಕ ವಿಚಾರಗಳಾಯಿತು, ನಾವು ಒಪ್ಪದೇ ಇರತಕ್ಕಂಥ ಸಂಗತಿಗಳಾಯಿತು ಅಂತ ಹೇಳಿ. ಇರಲಿ, ಆ ವಿಚಾರಕ್ಕೆ ಹೋಗೋಣ. ಆ ವಿಚಾರ ಬಿಟ್ಟು ತದನಂತರದಲ್ಲಿ ಯಾವ ಯಾವ ಫ್ಯಾಕ್ಟ್ಸ್ ಇತ್ತು, ಬರೀ ಡಿಸ್ಕವರಿ ಆಫ್ ಇಂಡಿಯಾನ ಮಾತ್ರ ನಾವು ಓದ್ಕೊಂಡು ನಮ್ಮ ಹಿಸ್ಟರಿ ಬುಕ್ಸ್ನ ನಂಬಬೇಕೆ? ನಾವು ಹೇಳ್ತಿರ್ತಕ್ಕಂಥದ್ದು ಏನು ಸಮಗ್ರವಾದಂಥ ಚರಿತ್ರೆ ಇದೆ, ಸತ್ಯದ ವಿಶ್ಲೇಷಣೆ ಏನು ಮಾಡ್ತಿದ್ದೀವಿ ಅದೆಲ್ಲ ಆಚೆ ಬರಲಿ. ಒಂದು ಎಕ್ಸಾಂಪಲ್ ಓದಿದ್ದೀವಿ, ದಿಸ್ ಇಸ್ ದ ಕಂಪ್ಲೀಟ್ ಟ್ರೂತ್ ಅಂತ ನಂಬೋದಿಲ್ಲ ನಮ್ಮ ಹತ್ರ ಏನೆಲ್ಲ ಕಾರಣ. ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಬ್ರಿಟಿಷ್ ಹಿಸ್ಟಾರಿಯನ್ಸ್ ಬಗ್ಗೆ ಪಾಪ ತುಂಬ ಕಾಂಗ್ರೆಸ್ನವರು ಬ್ರಿಟಿಷರ್ನ ಒಪ್ಕೊಂಡಿದ್ರು, ಯಾಕಂದರೆ ನೆಹರು ಅವರು ಅದೇ ರೀತಿ ಮಾಡಿದ್ರು, ತೊಂದರೆ ಇಲ್ಲ. ಈ ಆಲೂಗೆಡ್ಡೆ ಅನ್ನತಕ್ಕಂಥದ್ದು, ಪೆಟಾಟೋ ಅನ್ನತಕ್ಕಂಥದ್ದನ್ನು ನಮಗೆ ಅರ್ಜೆಂಟೀನಾದಲ್ಲಿ ಮೊದಲ ಬಾರಿಗೆ ಬ್ರಿಟಿಷರು ತಂದುಬಿಟ್ಟು ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡಿದ್ದು 16ನೇ ಸೆಂಚುರಿಯಲ್ಲಿ. ಆದರೆ ನಮಗೆ ತತ್ಸುಮಾರು 20ನೇ ಶತಮಾನದವರೆಗೂ 1980 ಸಹ ಬ್ರಿಟಿಷ್ ಹೇಳಿದ್ದು ಇದು ಕಂಡಿದ್ದು ಯುರೋಪಲ್ಲಿ, ನಾವೇ ತೆಗೆದುಕೊಂಡೋಗಿ ನಾವೇ ಇದನ್ನು ಸೀಡ್ ಮಾಡಿ ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಹಿಸ್ಟ್ರಿ ಅದು ಇಟ್ಸ್ ಆನ್ ರೆಕಾರ್ಡ್. ಆದರೆ ಆ ಅರ್ಜೆಂಟೀನಾದಲ್ಲಿ ಇರ್ತಕ್ಕಂಥವ್ರು ಆಮೇಲೆ ಬರ್ಕೊಂತಾರೆ, ಅಂದರೆ ಅವ್ರದ್ದು ಯಾವುದೋ ಹಿಸ್ಟ್ರಿನಲ್ಲಿ ಬರ್ಕೊಂಡು ಅವರು ಆವಾಗ ಗೊತ್ತಾಗ್ತದೆ ಇದು ಅರ್ಜೆಂಟೀನಾದಲ್ಲಿ ಬಂದಿದ್ದು, ಇದು 16ನೇ ಶತಮಾನದಲ್ಲಿ ಎಲ್ಲ ಕಡೆ ಪ್ರಚಾರ ಆಗಿದ್ದು, ಇವ್ರು ಬ್ರಿಟಿಷರ್ಸ್ ಇದು ಅರ್ಜೆಂಟೀನಾ ತೆಗೆದುಕೊಂಡು ಹೋಗಿದ್ದು ಅಂತ ಗೊತ್ತಾಗ್ತದೆ. ಆಗ ಬ್ರಿಟಿಷರು ಸಹ ಅವರ ಹಿಸ್ಟ್ರಿನ ಅಮೆಂಡ್ ಮಾಡ್ಕೊಂಡ್ಬಿಡ್ತಾರೆ, ತೊಂದರೆ ಇಲ್ಲ. ಅನೇಕ ವಿಚಾರಗಳು ಹಿಸ್ಟ್ರಿನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬ್ರಿಟಿಷರು ಬರೆದಿರೋದಲ್ಲ ಸತ್ಯಾನೇ ಅಂತ ಹೇಳಿ ನಂಬ್ಕೊಂಡಿರ್ತಕ್ಕಂಥದ್ದು ಕೇವಲ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಮಾತ್ರ. ಪಾಪ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು, ನಾನು ಏನೂ ಮಾತಾಡ್ತಿಲ್ಲ, ನಮ್ಮ ವಿಚಾರಗಳು ನಂಬೇಡಿ. ವಿಶ್ವವಾಹಿನಿಯವರು ಯಾವುದೋ ಒಂದು ಖಾಸಗಿ ಪಾಪ ಪತ್ರಿಕಾ ಅವರು ಇದೊಂದು ಡೆವಲಪ್ಮೆಂಟ್ ಬಗ್ಗೆ ಬರೆದಿದ್ದಾರೆ. ಕರ್ನಾಟಕದ ಜನತೆ, ಸಮಸ್ತ ಜನತೆಗೆ ನಾನು ಹೇಳ್ತಾ ಇದ್ದೀನಿ, 5 ನಿಮಿಷ ಕೊಡಿ, 100 ಪಾಯಿಂಟ್ಸ್ ಇದೆ ಇಲ್ಲಿ. ನಾವೇನು ಹೇಳಲ್ಲ, ನೀವು ವಿಶ್ಲೇಷಣೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಬಿ ಜೆ ಪಿಯವರು ಏನಾದ್ರು ಹೇಳಿದ್ರೆ ಕೊಚ್ಕೊಂಡು ಹೇಳ್ತೀವಿ ಅಂತಂದರೆ ಜಾಸ್ತಿ ಇರೋದಕ್ಕಿಂತ ಜಾಸ್ತಿ ಹೇಳ್ತೀವಿ ಅಂತ ಹೇಳ್ತಾರೆ, ತೊಂದರೆ ಇಲ್ಲ. ವಿಶ್ವವಾಹಿನಿ ಅನ್ನತಕ್ಕಂಥವರು ತುಂಬ ಚೆನ್ನಾಗಿ ನಾವು ಯಾವುದೇ ರೀತಿಯ
ಏನೂ ಹೇಳಿದೆ ಅವರೇ ಬರೆದಿದ್ದಾರೆ, ತುಂಬಾ ನಮ್ಮ ಬಗ್ಗೆ ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ. ನೀವು ನೋಡ್ಕೊಂಡು ನೀವೇ ವಿಶ್ಲೇಷಣೆ ಮಾಡ್ಕೊಳ್ಳಿ. ನಮ್ಮ ಅಭಿವೃದ್ಧಿ ಅಲ್ಲ, ಅಡ್ಡಾಡ ಮಂಡ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ಬಿಡ್ತೀನಿ. ಇನ್ನೂ ಚರ್ಚೆ ತುಂಬಾ ಮುಂದಿದೆ. ಅಡಂಡ ಕಾರ್ಯಪ್ಪ ಅವರೇ, ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ಇತಿಹಾಸ ಸಂಪೂರ್ಣ ಸತ್ಯ ನಮ್ಮ ಮುಂದೆ ಇದೆ. ಸತ್ಯಕ್ಕೆ ಒಂದೇ ಮುಖ ಅಂತ ನಾವು ನಂಬಬೇಕಾ? ನೀವಿಬ್ರು ಅನುಭವಿ ವ್ಯಕ್ತಿಗಳಿದ್ದೀರಿ. ಇತಿಹಾಸ ಅನ್ನೋ ವಿಷಯದಲ್ಲಿ ನಿಮ್ಮದೇ ಆದ ತಜ್ಞತೆ ಕೂಡ ಹೊಂದಿರುವಂಥವ್ರು. ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ನೀವೇ ಹೇಳಿ. ನಂಜರಾಜೆ ಅರಸ್ ಅನ್ನೋರು ಒಂದು ವಿಡಿಯೋನಲ್ಲಿ ಈ ರೀತಿಯ ಒಂದು ಉಲ್ಲೇಖ ಮಾಡ್ತಾರೆ, ಸ್ಥಳೀಯರು ವೀರರು ಕೊಂದ್ರು ಅಂತಾರೆ. ಸರ್, ಅಲ್ಲಿಗೆ ನಾನು ರಾಜಕೀಯ ಲೇಪನೆ ಮಾಡೋಕೆ ಹೋಗೋದಿಲ್ಲ, ಅದಕ್ಕೆ ಪ್ರಶ್ನೆಗಳನ್ನ ರಾಜಕಾರಣಿಗಳಿಗೆ ಕೇಳ್ತೀನಿ. ಡಾಕ್ಟರ್ ಚಿಕ್ಕರಂಗೇಗೌಡರು ಡಾಕ್ಟರ್ ನಂಜರಾಜೆ ಅರಸ್ ಅವರ ಮಾತಿಗೆ ಏನ್ ಹೇಳ್ತೀರಿ? ಈಗ ನಾನು ಆ ವಿಡಿಯೋ ನೋಡಿಲ್ಲ. ರೈಟ್. ಒಂದು, ಅವರು ಸ್ಥಳೀಯರು ಅಂತ ಹೇಳಿರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಬಟ್ ಉರಿಗೌಡ ನಂಜೇಗೌಡ ಅಂತಾನೆ ಅವ್ರು ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಮುಂದೆ ಇಡ್ತಾ ಇದ್ದೀನಿ. ಮೈಸೂರಿನ ಮಹಾರಾಜರು ಯಾರೇ ಬಂದು ಸಹಾಯ ಮಾಡಿದ್ರು ಕೂಡ ಅವರನ್ನ ನೆನೆಸ್ಕೊಳ್ಳೋ ಒಂದು ಪರಂಪರೆ ಇದೆ. ನೀವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ KS ಅಧ್ಯಯನ ಸಂಸ್ಥೆ ಇದೆಯಲ್ಲ, ನಜೀರ್ ಸಾಬ್ ಅಧ್ಯಯನ ಸಂಸ್ಥೆ ಅಂತ, ಅದ್ರ ಎದುರುಗಡೆ ಒಬ್ಬ ಅಂಚೆ ಅಣ್ಣನ ವಿಗ್ರಹವನ್ನ ಮೈಸೂರಿನ ಮಹಾರಾಜರು ಮಾಡಿಸಿಟ್ಟಿದ್ದಾರೆ. ಬೆಂಗಳೂರಿನ ಅರಮನೆಯ ಮುಂಭಾಗದಲ್ಲಿ ಒಬ್ಬ ಗಾರ್ಡನರ್, ತೋಟಗಾರಿಕೆಯಲ್ಲಿ ಬಹಳ ಸೇವೆ ಸಲ್ಲಿಸಿದ್ರು ಅಂತ ಹೇಳಿ ಅವರ ವಿಗ್ರಹವನ್ನ ಮಾಡ್ತಿದ್ದಾರೆ. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಮಹಾರಾಜರು ಪ್ರತಿಯೊಬ್ಬರನ್ನು ನೆನ್ಸ್ಕೊಳ್ಳುವಂತ ಒಂದು ಕೃತಜ್ಞತೆ ಉಳ್ಳಂತ ಒಂದು ಮನೆತನ. ಅಂತ ಮನೆತನದವರು ಟಿಪ್ಪು ಸುಲ್ತಾನಿಂದ ತಮ್ಮ ರಾಜ್ಯವನ್ನ ಕಳ್ಕೊಂಡಾಗ ಅದನ್ನ ಮರುಕೊಡ್ಸೋದಕ್ಕೆ ಸಹಕಾರಿಯಾದಂತ ಉರಿಗೌಡರು ನಂಜೇಗೌಡರನ್ನ ಯಾಕೆ ನೆನ್ಸ್ಕೊಳ್ಳಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ನೆನ್ಸ್ಕೋಬೇಕಿತ್ತಲ್ವ ಅವರು? ಎಲ್ಲಾದ್ರೂ ಒಂದ್ ಕಡೆ ಅವ್ರ ವಿಗ್ರಹಗಳು ಮಾಡಿಸ್ಬೇಕಿತ್ತು, ಅಥವಾ ಅವ್ರು ನಮಗ್ ಸಹಾಯ ಮಾಡಿದ್ರು ಅಂತ ಹೇಳ್ಕೋಬೇಕಿತ್ತು. ಮತ್ತೆ ಟಿಪ್ಪು ಸುಲ್ತಾನ್ ನಂತರ ಸಾಕಷ್ಟು ಸಾಹಿತ್ಯ ಬಂದಿದೆ ಅಥವಾ ಇತಿಹಾಸದ ವಿಷಯಗಳು ಬಂದಿದ್ದಾವೆ, ಅಲ್ಲೆಲ್ಲೂ ಕೂಡ ಉಲ್ಲೇಖ ಇಲ್ಲ. ಯಾಕೆ ಈ ರೀತಿ ಉಲ್ಲೇಖ ಇಲ್ಲ ಅಂತ ಹೇಳಿದ್ರೆ, ಅವರಿಬ್ರು ಕಾಲ್ಪನಿಕ ವ್ಯಕ್ತಿಗಳು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಲ್ಲಿಗೆ ಒಂದು ಪ್ರಶ್ನೆ ಸೇರಿಸಿ ನಾನು ಅಡ್ಡಂಡ ಕಾರ್ಯಪ್ಪ ಅವರು ಕೇಳ್ತೀನಿ. ಸರ್, ಹಳೆ ಕಾಲದಲ್ಲಿ ಈ ಜನಪದ ಹಾಡುಗಳೇನಿತ್ತಲ್ಲ ಸರ್, ಅದು ಹೊಗಳಿಕೆಯ ಹಾಡುಗಳು ಇತ್ತು, ತೆಗಳಿಕೆಯ ಹಾಡುಗಳು ಇತ್ತು. ಹೊಗಳೋದು ಯಾವಾಗ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಕೊಡುಗೆಯನ್ನ ಸ್ಮರಿಸುವಂತ ಸಂದರ್ಭದಲ್ಲಿ ಅಂತ ಹಾಡುಗಳಲ್ಲೂ ಉರಿಗೌಡ ನಂಜೇಗೌಡರ ಉಲ್ಲೇಖ ಇಲ್ವಲ್ಲ ಅನ್ನೋದು ಡಾಕ್ಟರ್ ಚಿಕ್ಕರಂಗೇಗೌಡರು ಸೇರಿದಂಗೆ ನೂರಾರು ಜನರ ಪ್ರಶ್ನೆ ಇದೆ. ಎಲ್ಲೋ ಒಂದು ಹಾಡಲ್ಲಾದ್ರೂ ಹೆಸರುಗಳು ಬರ್ಬೇಕಾಗಿತ್ತು, ಆಯ್ತು ಈ ಹೆಸರಲ್ಲ ಬೇರೆ ಹೆಸರುಗಳಾದ್ರೂ ಬರ್ಬೇಕಾಗಿತ್ತು ಎಲ್ಲೋ ಒಂದ್ ಕಡೆ. ಸರ್, ಈಗ ನೋಡಿ ಸರ್, ಈಗ ಟಿಪ್ಪು ಸುಲ್ತಾನನ ಬಗ್ಗೆ 20 ವರ್ಷಗಳ ಹಿಂದೆ ಇದ್ದ ಮಾತೇ ಬೇರೆ, ಈಗ ಬೇರೆ. ಸುಳ್ಳು ಇತಿಹಾಸದ ಮೇಲೆ ರಾಷ್ಟ್ರೀಯತೆಯನ್ನು ಗಟ್ಟಿಗೊಳಿಸಲಿಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ SL ಭೈರಪ್ಪನವರು ಒಂದ್ಸರಿ ಹೇಳಿದ್ರು. ಅವರು ಈ ಪಠ್ಯ ಪುಸ್ತಕ ರಚನಾ ಸಮಿತಿ, ಈ ಹಿಸ್ಟ್ರಿಯನ್ನ ದಾಖಲಿಸುವ ಸಮಿತಿಯಲ್ಲಿ ಇದ್ದವರು. ಅವ್ರು ಯಾಕೆ ಸುಳ್ಳನ್ನು ಬರೀತೀರಿ ಅಂತ ಆಗಲೇ ಪ್ರತಿಭಟಿಸಿದ್ರು. ಅದನ್ನೇ ಅರುಣ್ ಶೌರಿ ಅವರು ಬರೆದಿದ್ದು ಮಹಾನ್ ಇತಿಹಾಸಕಾರರು ಅಂತ ಹೇಳುವ ಪುಸ್ತಕ, ದ ಗ್ರೇಟ್ ಹಿಸ್ಟಾರಿಯನ್ಸ್ ಅಂತ. ಬರೀ ಸುಳ್ಳೆ. ಈ ಸುಳ್ಳುಗಳ ಸರಮಾಲೆಯಲ್ಲೇ ನಾವು ಸಿಕ್ಕಾಕೊಂಡು ಸಾಯ್ತೀವಿ. ಈಗ ಟಿಪ್ಪು ಸುಲ್ತಾನರ ಬಗ್ಗೆ ಪರವಾಗಿ ವಿರುದ್ಧವಾಗಿ ಅನೇಕ ಪುಸ್ತಕಗಳು ಬಂದಿವೆ. ಆದ್ರೆ ಪರವಾಗಿರೋ ಪುಸ್ತಕಗಳು ಮಾತ್ರ ಸತ್ಯ ಎಂತಲೂ, ವಿರುದ್ಧವಾಗಿ ಬಂದದೆಲ್ಲ ಸುಳ್ಳು ಎಂತಲೂ ಯಾರು ಇವರಿಗೆ ಹೇಳಿದ್ದು? ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೀಗೆ ಬರೆದು ಬಿಟ್ಟಿದ್ದಾರೆ? ಇಲ್ಲಪ್ಪ, ಹಿಸ್ಟಾರಿಯನ್ಸ್ ಎಲ್ಲ ಬರ್ದಿದೆ ಸತ್ಯ, ಇನ್ನೆಲ್ಲ ಸುಳ್ಳು ಅಂತ. ಚಿಕ್ಕರಂಗೇಗೌಡರು ವ್ಯಂಗ್ಯ ಮಾಡಬೇಡಿ ಅಂತ ಹೇಳಿದ್ರು. ಈಗ ನಮ್ಮ ರಮೇಶ್ ಬಾಬು ಅವರು ಮಾಡಿದ್ದೆಲ್ಲ ವ್ಯಂಗ್ಯ ತಾನೆ. ಸೋದರ ಮಾವ, ಬಾವ, ಅಂಕಲು ಅಂತೆಲ್ಲ, ಅದು ವ್ಯಂಗ್ಯ ಅಲ್ವೇನು? ನೋಡಿ, ಇತಿಹಾಸ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇನ್ನಷ್ಟು ಚರ್ಚೆಗೆ ಅವಕಾಶ ಕೊಟ್ಟಿದೆ. ಅವರ ಅಭಿಪ್ರಾಯ ಅವ್ರಿಗೆ ಸೇರಿದ್ದು, ಅವ್ರನ್ನ ಕೇಳ್ಕೊಳ್ಳಿ. ನನ್ನನ್ನ ದಯವಿಟ್ಟು ಇವ್ರ ಮಧ್ಯದಲ್ಲಿ ತರಬೇಡಿ. ಇಲ್ಲಿ ನನ್ನ ಒಂದು ಮೂಲಭೂತ ಪ್ರಶ್ನೆ ಇಷ್ಟೇನೇನೆ, ಮೈಸೂರಿನ ಮೈಸೂರಿನ ವಂಶಸ್ಥರಿಗೆ ಉರಿಗೌಡರು ನಂಜೇಗೌಡರು ಅಷ್ಟು ಸಹಾಯ ಮಾಡಿರುವಾಗ ಅವ್ರನ್ನ ಯಾಕೆ ಅವ್ರು ನೆನ್ಸ್ಕೊಂಡ್ಲಿಲ್ಲ? ಅಷ್ಟೊಂದು ಕೃತಜ್ಞತಾ ಹೀನರೇ ನಮ್ಮ ಮೈಸೂರು ಒಡೆಯರ್ ವಂಶದವರು? ಈ ಪ್ರಶ್ನೆಗೆ ದಯವಿಟ್ಟು ಎಷ್ಟೋ ನೆನ್ಸ್ಕೊಳ್ಳಿ. ಉದಾಹರಣೆಗೆ ದಯವಿಟ್ಟು ಎಷ್ಟೋ ಅಂತ ಹೇಳಿ ತೇಲಿಸ್ಬಿಡ್ಬೇಡಿ. ಇದು ಅಲ್ಲ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ಒಂದ್ ನಿಮಿಷ. ಅಲ್ಲ, ಒಡೆಯರ್ ಅವರು ನೆನ್ಸ್ಕೋಬೇಕು. ಇವ್ರು ಬ್ರಿಟಿಷ್ ಸೇನೆನಲ್ಲಿ ಇದ್ದವ್ರಲ್ವಾ ಇವರು, ಅದಕ್ಕೆ ಅಲ್ವಾ ಕುಮಾರಸ್ವಾಮಿ ಅವ್ರಿಗೆ ಬೇಜಾರು ಇವತ್ತು. ಬ್ರಿಟಿಷರ ಜೊತೆ ಕೈ ಜೋಡಿಸ್ಬಿಟ್ರು ಉರಿಗೌಡ್ರು ನಂಜೇಗೌಡ್ರು ಅನ್ನೋ ಮಾತನ್ನ ನೀವು ತೋರಿಸ್ತಿದ್ದೀರಿ ಅಂದ್ರೆ ಅವತ್ತಿನ ದಿನಕ್ಕೆ ಭಾರತ ಅನ್ನೋ ಕಲ್ಪನೆನೇ ಇಲ್ಲ. ಬಟ್ ಸ್ಟಿಲ್ ನೀವು ಅಂದ್ರೆ ಒಕ್ಕಲಿಗರು ಬ್ರಿಟಿಷರ ಜೊತೆ ಇದ್ರು ಅನ್ನೋ ಒಂದು ದೃಷ್ಟಿಕೋನ, ಆ ಒಂದು ಚಿತ್ರಣವನ್ನ ಬಿಂಬಿಸ್ತಿದ್ರಿ ಅನ್ನೋದೇ ಬೇಸರ ಅಲ್ವಾ? ಏನು ಅದೇ ಬೇಸರ ಆಗ್ತಾ ಇರೋದು. ಯಾರು? ಹಲೋ, ಹೇಳಿ ಡಾಕ್ಟರ್ ಚಿಕ್ಕರಂಗೇಗೌಡ್ರು ಹೇಳಿ. ಈಗ ಯಾವುದೇ ಕಾರಣಕ್ಕೂ ಉರಿಗೌಡ ನಂಜೇಗೌಡ ಅನ್ನುವಂತ ವ್ಯಕ್ತಿಗಳು ಇದ್ರು ಅನ್ನೋದಕ್ಕೆ ಆಧಾರ ಸಮೇತ ಯಾರು ಏನು ಕೊಡ್ತಾ ಇಲ್ಲ.
ಆಮೇಲೆ ವಿಷಯಾಂತರಗಳಾಗ್ತಾ ಇದೆ, ಅವರು ಇವರು ಹಾಗೆ ಹೀಗೆ ಅಂತೇಳಿ. ಇಲ್ಲಿ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಂತ ಇದೆ, ಇಲ್ಲ ಯೂನಿವರ್ಸಿಟಿಗಳಲ್ಲಿ ಸೆಮಿನಾರ್ಗಳನ್ನ ಮಾಡ್ತಾರೆ. ಅಲ್ಲಿ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿರೋರು, ಇಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಅವ್ರು ಯಾರೇ ಆಗಿರ್ಲಿ, ಪರ ಇರ್ಲಿ ವಿರುದ್ಧ ಇರ್ಲಿ, ಇತಿಹಾಸದ ಬಗ್ಗೆ ಶಾಸ್ತ್ರೀಯವಾಗಿ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ ಅವ್ರು ಬಂದು ಚರ್ಚೆ ಮಾಡ್ಬೇಕೇ ವಿನಃ ಈ ರಾಜಕಾರಣಿಗಳು ಬೇರೆ ಬೇರೆ ಹುದ್ದೆಗಳನ್ನ ಪಡ್ಕೊಂಡಂತವ್ರು ಬಂದು ಹೇಳೋದಲ್ಲ. ಜೊತೆಗೆ ಕೆಲವು ಸಾಹಿತಿಗಳ ಹೆಸರುಗಳನ್ನು ಕೂಡ ಹೇಳ್ತಾರೆ. ಈಗ ನಾವು ಅದನ್ನ ವಿರೋಧಿಸಾಗೂ ಇಲ್ಲ, ಸುಮ್ಮನೆ ಇರೋ ಹಾಗೂ ಇಲ್ಲ. ಈಗ ಸಾಹಿತಿಗಳು ಯಾವ್ದೇ ಕಾರಣಕ್ಕೂ ಇತಿಹಾಸಕಾರರಲ್ಲ. ಇತಿಹಾಸಕಾರರು ಏನೇನ್ ಸಂಶೋಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರು ಕತೆ ಕಾದಂಬರಿಗಳನ್ನ ಬರ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳಿರೋ ಅಭಿಪ್ರಾಯವನ್ನ ಒಪ್ಪೋದಕ್ ಆಗೋದಿಲ್ಲ. ಹೀಗಾಗಿ ಅದರದೇ ಆದಂತ ಒಂದು ನೀತಿ ನಿಯಮ ಅನ್ನೋದಿದೆ. ಮತ್ತೆ ಯಾರು ಬೇಕಾದ್ರೂ ಇತಿಹಾಸ ಹೇಳ್ಬೋದು ಅನ್ನೋದಾದ್ರೆ ಯೂನಿವರ್ಸಿಟಿಗಳು ಏನಕ್ಕೆ ಬೇಕು? PhD ಯಾಕೆ ಮಾಡ್ಬೇಕು? ಡಾಕ್ಟರೇಟ್ ಯಾಕೆ ಮಾಡ್ಬೇಕು? ಅಲ್ಲ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ರಾಜಕಾರಣಿಗಳು ರಾಜಕಾರಣ ಮಾತಾಡ್ತಾರೆ. ಅಲ್ಲ ನಮ್ಗೆ ಇತಿಹಾಸದ ಬಗ್ಗೆ ಒಂದ್ ಸ್ವಲ್ಪ ಮೆಲ್ಕಾಕಿ ಅಂತ ನಿಮ್ಮನ್ನ ಕರೆದ್ವಿ ನಾವು. ಇತಿಹಾಸ ಕ್ಷೇತ್ರ ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ತರ ಆಗ್ಬಿಟ್ಟಿದೆ. ಇಲ್ಲ ಒಂದ್ ಕೆಲಸ ಮಾಡಿ, ಎಲ್ರು ಇಲ್ಲಿ ಬರೋದಾದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹೋಗ್ಬಿಟ್ಟು ಆಪರೇಷನ್ ಕೂಡ ಮಾಡ್ಬಿಡ್ಲಿ ಬಿಡಿ ರಾಜಕಾರಣಿಗಳು ಅಥವಾ ಈ ಸಮಾಜದಲ್ಲಿ ಕೆಲಸ ಮಾಡ್ತಿರೋಂತವ್ರು. ಸುಳ್ಳು ಬರೆದರೂ ಒಪ್ಕೊಳ್ಬೇಕು. ಇತಿಹಾಸಕಾರರು ಅಂತ ಹೇಳಿ ನೀವು ಸುಳ್ಳು ಬರೆದರೂ ನೀವು ಸುಳ್ಳು ಒಪ್ಕೊಳ್ಬೇಕು. ನೀವು ಇಷ್ಟು ಮೇಲುಕೋಟೆ ಬ್ರಾಹ್ಮಣರ ಬಗ್ಗೆ ನಿಮ್ಮ ಉಲ್ಲೇಖ ಇಲ್ಲ. ಅಡ್ಡಂಡ ಕಾರ್ಯಪರ ನೀವೇನ್ ಸತ್ಯನಿಷ್ಠನ ವಂಶಸ್ಥ ನೀವು ಬಿಡಿ. ಅವ್ರ ಅಭಿಪ್ರಾಯ ಹೇಳದಕ್ಕೆ ಬಿಡಿ. ನೀವೇನ್ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದು? ನೀವೇನ್ ಅವ್ರ ಸರ್ಟಿಫಿಕೇಟ್ ಕೊಡೋದು? ನಿಮ್ಮ ಅಡ್ಡಂಡ ಸೋದರ ಮಾವ ಯಾರು ಸೋದರ ಮಾವ ಅಂದ್ರೆ ಅವ್ರ ಸರ್ಟಿಫಿಕೇಟ್. ಕರ್ನಾಟಕ ಜನ, ಮಂಡ್ಯ ಜನ ನಿಮ್ಗೆ ಯಾರು ಸೋದರ ಮಾವ ಅಂತ ಇಲ್ಲಿ ಕರ್ನಾಟಕದ ಮುಂದೆ ಇದೆ. ಸರ್ಟಿಫಿಕೇಟ್ ಕೊಡೋದು ಬೇಡ ಅವ್ರಿಗೆ. ಯಾರು ಕೋತ್ವಾಲ್ ಸೋದರ ಮಾವ, ಕೋತ್ವಾಲ್ ಯಾರು ಸೋದರ ಮಾವ ಅಂತಕ್ಕಂಥವ್ರು ಕರ್ನಾಟಕದ ಮುಂದೆ ಅದಕ್ಕೆ ತೊಂದ್ರೆ ಇಲ್ಲ. ಚಿಕ್ಕರಂಗೇಗೌಡ್ರೆ, ನಾನು ಒಂದೇ ಒಂದು ಪ್ರಶ್ನೆ ಈಗೇನು ಅಂದ್ರೆ, ತಾವು ಡಿಸ್ಕವರಿ ಆಫ್ ಇಂಡಿಯಾನ ಜವಾಹರ್ಲಾಲ್ ನೆಹರು ಅವರು ಬರೆದಿರ್ತಕ್ಕಂತಹ ಡಿಸ್ಕವರಿ ಆಫ್ ಇಂಡಿಯಾನ ಹಿಸ್ಟ್ರಿ ಬುಕ್ ಅಂತ ಒಪ್ತೀರಾ? ನೋಡಿ, ಎಲ್ಲವನ್ನ ಒಪ್ಪಕ್ಕಾಗ್ಲಿಲ್ಲ ಅಂದ್ರೂ ಸಾಕಷ್ಟು ಇತಿಹಾಸವನ್ನ ಅವರು ಕೂಡ ಅಧ್ಯಯನ ಮಾಡಿ ಬರ್ದಿದ್ದಾರೆ. ಅಧ್ಯಯನ ಅಂದ್ರೆ ಏನು? ಒಂದ್ ನಿಮಿಷ, ಅಧ್ಯಯನ ಅಂದ್ರೆ ಏನು? ಹಾಗಾದ್ರೆ ನಾನೀಗ ಒಂದ್ ನಿಮಿಷ ಅಡ್ಡಂಡಾಜಿ, ಒಂದೇ ನಿಮಿಷ. ನಾನೊಬ್ಬ ಆರ್ಕಿಟೆಕ್ಚರಲ್ ಹಿಸ್ಟ್ರಿ ಓದ್ಕೊಂಡಿರ್ತಕ್ಕಂಥವನು, ಆರ್ಕಿಟೆಕ್ಚರಲ್ ಹಿಸ್ಟ್ರಿ ಪಾಠ ಮಾಡಿರ್ತಕ್ಕಂಥವನು. ಒಂದೇ ನಿಮಿಷ ಚಿಕ್ಕ ಅಡ್ಡಂಡಾಜಿ, ನಾನೊಬ್ಬ ಅಣ್ಣ ಒಂದ್ ನಿಮಿಷ ಒಂದೇ ನಿಮಿಷ ನಾನು ಮಾತಾಡ್ತಿದ್ದೀನಿ. ಅಡ್ಡಂಡಾಜಿ ಒಂದ್ ನಿಮಿಷ. ನಾನು ಆರ್ಕಿಟೆಕ್ಚರಲ್ ಹಿಸ್ಟ್ರಿ ಓದ್ಕೊಂಡಿರ್ತಕ್ಕಂಥವನು, ಆರ್ಕಿಟೆಕ್ಚರಲ್ ಹಿಸ್ಟ್ರಿ ಪಾಠ ಮಾಡಿರ್ತಕ್ಕಂಥವನು. ನಾನು ಹೇಳ್ತಾ ಇದ್ದೀನಿ ಅದು ಸತ್ಯವೇ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ಯಾವ ಹಿಸ್ಟ್ರಿ ಓದ್ಕೊಂಡಿದ್ರು? ಯಾವ ಹಿಸ್ಟ್ರಿ ಓದಿದ್ರು? ಜವಾಹರ್ಲಾಲ್ ನೆಹರು ಯಾವ ಹಿಸ್ಟ್ರಿ ಓದಿದ್ರು? ಅವ್ರು ಹೇಳಿದ್ದಲ್ಲ ಸತ್ಯ, ಡಿಸ್ಕವರಿ ಆಫ್ ಇಂಡಿಯಾ ಇರೋದಲ್ಲ ಸತ್ಯ, ನಾನು ಹೇಳಿದ್ದಲ್ಲ ತಪ್ಪು ಅಂತ ಹೇಳ್ತಿದ್ರಾ? ಅಲ್ಲ ಒಂದ್ ನಿಮಿಷ ಅಲ್ಲ ಡಾಕ್ಟರ್, ಆ ಚರ್ಚೆ ಬೇರೆ ಅಲ್ಲ, ಆ ಚರ್ಚೆ ಬೇರೆ. ಇಲ್ಲಿ ಅಲ್ಲ ಮಾತಾಡ್ತಿರೋದು ಬಂದೆ ಒಂದ್ ನಿಮಿಷ ಅಶ್ವಿನ್, ನನ್ನ ಬಗ್ಗೆ ದೊಡ್ಡದಾಗಿ ಹೇಳ್ಕೊಟ್ಟಿಲ್ಲ. ಯಾರಿಗೂ ಇಲ್ಲ. ಒಂದ್ ನಿಮಿಷ ಅಶೋಕ್ ಗೌಡ್ರೆ, ಇಲ್ಲಿ ಸತ್ಯ ಬಿಚ್ಚಿಡ್ತಾ ಇದ್ದೀನಿ ಅಷ್ಟೇ. ನಾನು ನನಗೇನು ಸರ್ಟಿಫಿಕೇಶನ್ ಬೇಕಾಗಿಲ್ಲ. ಏನ್ ತಿಳ್ಕೊಂಡಿದ್ದೀರಾ ನೀವುಗಳು? ಯಾರ್ರಿ ನೀವೆಲ್ಲ? ಏನ್ ಬಾಯಿ ಬಂದಾಗೆಲ್ಲ ಸರ್ ಡಿಸ್ಕವರಿ ಆಫ್ ಇಂಡಿಯಾ ನೀವು ಓದ್ಕೊಳಕ್ಕೆ, ಡಿಸ್ಕವರಿ ಆಫ್ ಇಂಡಿಯಾ ಸರ್ಟಿಫಿಕೇಶನ್ ಕೊಡಕ್ಕೆ ನಿಮ್ಗೆ ಹೆಂಗ ಆಗುತ್ತೆ? ಅಲ್ಲ ಸರ್, ಅವ್ರು ಅಶೋಕ್ ಗೌಡ್ರೆ ಅಲ್ಲ, ಅವಾಗ್ಲೇ ಅವ್ರು ಏನ್ ಹೇಳಿದ್ರು? ಡಾಕ್ಟರ್ ಚಿಕ್ಕರಂಗೇಗೌಡ್ರೆ ಒಂದ್ ನಿಮಿಷ, ಡಾಕ್ಟರ್ ಚಿಕ್ಕರಂಗೇಗೌಡ್ರೆ ವೈಭವೇ ಕರ್ಸ್ಬಿಟ್ಟು ಬರ್ಬಿಡಿ. ಅಲ್ಲ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ ಸರಿ ಅಂತ ಬರ್ಬಿಡಿ. ಅಶೋಕ್ ಗೌಡ್ರೆ ಅವ್ರು ಅವಾಗ್ಲೇ ಹೇಳಿದ್ರಲ್ಲ, ಟಿಪ್ಪು ಬಗ್ಗೆ ಕೆಲವೊಂದೆಲ್ಲ ಆರೋಪ ಏನ್ ಮಾಡಿದ್ದಾರೆ ಬಿಜೆಪಿ ಅವರು, ಅದು ಸರಿ ಇದೆ ಅಂತಾನೆ ಹೇಳಿದಾರಲ್ಲ. ಸರಿ ಇದೆ ಅಂತ ಹೇಳಿದಾರಲ್ಲ ಒಂದ್ ನಿಮಿಷ ನಾನು ಒಪ್ಕೊಂಡೆ. ಈಗ ಚಿಕ್ಕರಂಗೇಗೌಡ್ರು ಏನ್ ಹೇಳ್ತಾರೆ, ಇದೇ ಚಿಕ್ಕರಂಗೇಗೌಡ್ರನ್ನ ನೀವು 2018ರಲ್ಲಿ ನೀವು ಭೇಟಿ ಮಾಡಿದ್ದಿದ್ರೆ ಟಿಪ್ಪು ಒಬ್ಬ ಮಹಾನ್ ವೀರ ಅಂತಾನೆ ಹೇಳಿದ್ರು. ಇವತ್ತೇನಾಗಿದೆ, ನಾವು ಸತ್ಯನ ತಂದ ಮೇಲೆ ಆಚೆ ಒಪ್ಕೊಂಡಿದ್ದಾರೆ. ಅವ್ರು ಅದನ್ನೇ ಹೇಳಿದ್ದಾರೆ. ಬಿಗಿನಿಂಗ್ ಅವರು ವೀರರು ಇದ್ರು, ಕ್ರೂರರು ಇದ್ರು ಅಂತಾನೆ ಹೇಳ್ತಿರೋದು ಅವರು. ಬಿಗಿನಿಂಗ್ ಅಲ್ಲಿ ಏನ್ ಕೇಳ್ತಿದ್ದಾರೆ ಸರ್, ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಸರ್. ಸಿಂಪಲ್ ಆಗಿ ನಮ್ಮ ಡಾಕ್ಟರ್ ತಲಕಾಡ್ ಚಿಕ್ಕರಂಗೇಗೌಡರು ಏನ್ ಕೇಳ್ತಿದ್ದಾರೆ ನಿಮ್ನ ಅಂದ್ರೆ, ಏನ್ ಉರಿಗೌಡ್ರು ನಂಜೇಗೌಡ್ರು ಅಂತ 15 ದಿನದಿಂದ ತಗೊಂಡ್ ಬಂದ್ ಕೂತಿದ್ದೀರಾ? ಪ್ರೂಫ್ ಕೊಡ್ರಪ್ಪ, ಅದು ಪ್ರೂವ್ ಮಾಡಿ ಅಂತ ಅವ್ರೇನೋ ರಾಜಕೀಯವಾಗಿ ಅವ್ರೇನ್ ಕೇಳಲಿಕ್ ಬಂದಿಲ್ಲ. ಅವ್ರ ಇತಿಹಾಸಕಾರರು, ನೀವ್ ಇತಿಹಾಸಕಾರ ಅವರು ಕಲಿತಾರೆ ಅದರಿಂದ ಅಂತ. ಏನು ಕೊಡಿ ಒಂದು ಪ್ರೂಫ್, ಅವರು ಕಲಿತಾರೆ. ಬರೀ ನೀವು ಅಲ್ಲಿ ಹಳೆ ಮೈಸೂರಲ್ಲಿ ಅಲ್ಪಸಂಖ್ಯಾತರ ಮಧ್ಯೆ ವಿಷ ಬೀಜ ಬಿತ್ತಬೇಡಿ.
ಬಿಜೆಪಿಯವರು ಅಂತ ಅವ್ರೇನ್ ಕೇಳ್ತಿಲ್ಲ. ಅದನ್ನ ಕೇಳಕ್ ನಾವ್ ಇದೀವಿ, ರಾಜಕೀಯದವ್ರು ಇದೀವಿ. ಚಿಕ್ಕರಂಗೇಗೌಡರು ಕೇಳ್ತಿರೋದು ಉರಿಗೌಡರು ನಂಜೇಗೌಡರು ಭಾಗವಹಿಸ ಮಾಡಿದಿರಲ್ಲ, ಒಂದು ಪ್ರೂಫ್ ಕೊಡಿ, ಒಂದು ಪ್ರೂಫ್ ಕೊಡಿ. ಈಗ ಅದು ನಿಜ ನೀವೇನು ಭಾಗವಹಿಸ ತೆಗಿತಿರ್ಲಿಲ್ಲ. ಸಿಟಿ ರವಿ ಅವ್ರ ಮುಂದೆ ನಿಂತ್ಕೊಂಡು ಮಾಧವರದ ಮುಂದೆ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಮಂಡ್ಯ ಜನತೆಗೆ. ಅಶೋಕ್ ಗೌಡ್ರು ಹೇಳಿ. ಇವಾಗ ನಾನು ಅವಾಗ್ಲೇನೆ ಒಂದು ಪ್ರಶ್ನೆ ಕೇಳಿದೆ, ಸಾಬೀತ್ ಪಡಿಸೋದಕ್ಕೆ ನಿಮ್ಮ ಹತ್ರ ಏನು ಇದೆ? ಅದನ್ನ ಚಿಕ್ಕರಂಗೇಗೌಡರು ಕೇಳ್ತಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡಿ. ಬಿಜೆಪಿ ಅವರು ನಾವು ಹೇಳ್ತಿದೀವಿ ನೋಡಿ, 4 ಪುಸ್ತಕಗಳಲ್ಲಿ 5ನೇ ನಿಶಾನಿ, ತಾರೀಖೆ ಟಿಪ್ಪು, ಮಲಬಾರ್ ಮ್ಯಾನ್ಯುಲು ಮತ್ತು ಮಳವಳ್ಳಿ ವಾರ್ಸ್ ಅಂತ ಅಂದ್ಬಿಟ್ಟು ಏನು ಪುಸ್ತಕಗಳಿವೆ, ಇದನ್ನಲ್ಲೂ ಸಹ ಮೆನ್ಷನ್ ಮಾಡ್ಕೊತಾ ಹೋಗ್ತಾರೆ ಯಾವ ರೀತಿ ಟಿಪ್ಪುವಿನ ಹತ್ಯೆ ಆಯಿತು ಅಂತ ಹೇಳಿ, ಆಯಿತಾ. ತದನಂತರದಲ್ಲೂ ಮೆನ್ಷನ್ ಮಾಡ್ಕೊತಾ ಹೋಗ್ತಾರೆ ಯಾವ ರೀತಿಯ ವಾಟರ್ ಗೇಟಲ್ಲಿ ಏನೇನು ಘಟನಾವಳಿಗಳು ನಡೀತು, ಯಾವ ವೀರರು ಬಂದು ಕೊಂದರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಇದನ್ನೇ ಸಹ ನಂಜರಾಜ್ ಅರಸರು ಅವರ ವಿಡಿಯೋದಲ್ಲಿ 2 ವರ್ಷ 8 ತಿಂಗಳ ಹಿಂದ್ಗಡೆ ಹೇಳಿದಿರೋದು, ಲೋಕಲೈಟ್ಸ್ ಇಬ್ಬರು ವೀರರು ಬಂದು ಕೊಂದಿದ್ದು ಟಿಪ್ಪುನ ಅಂತ ಅಂದ್ಬಿಟ್ಟು ಒಪ್ಕೊತಾರೆ, ಅವರೇ ಹೇಳ್ತಾರೆ. ಬಂದೆ ಸರ್. ಈಗ ವಿಚಾರ ಏನು ಅಂತಂದರೆ, ಉರಿಗೌಡ ದೊಡ್ಡನಂಜೇಗೌಡ ಅನ್ನತಕ್ಕಂತಹ ವ್ಯಕ್ತಿಗಳದು ಇವರೇ ಕೊಂದ್ರ ಅಂತ ಹೇಳಿದ್ರೆ ಈ ಗೆಜೆಟ್ಟಲ್ಲಿ ಮೆನ್ಷನ್ ಆಗೋದಿಲ್ಲ, ಬಟ್ ಈ ಸಣ್ಣ ಪುಸ್ತಕಗಳಲ್ಲಿ ಮೆನ್ಷನ್ ಆಗ್ತದೆ. ಸಣ್ಣ ಪುಸ್ತಕಗಳಲ್ಲಿ ಮೆನ್ಷನ್ ಆಗ್ತದೆ. ಉರಿಗೌಡ ಮತ್ತು ದೊಡ್ಡನಂಜೇಗೌಡ ಸೈನಿಕರು ವಿತ್ ಹೆಸರು ಅವ್ರು ಬರೆದಿದ್ದಾರಾ? ಅಲ್ಲ, ವಿತ್ ಹೆಸರು ಗೆಜೆಟ್ಟಲ್ಲಿ ಒಂದು ನಿಮಿಷ ನೋಡಿ, ಗೆಜೆಟ್ಟಲ್ಲಿ ಮೆನ್ಷನ್ ಆಗಿಲ್ಲ. ಅದರಿಂದಾಗಿ ಇವತ್ತು ನಾವು ಅವ್ರು ಏನು ಹೇಳ್ತಾರೆ ನಾನು ಒಪ್ಕೊಳ್ತಿದ್ದೀನಿ, ಯಾರು ಚಿಕ್ಕರಂಗೇಗೌಡರು ಹೇಳ್ತಿರ್ತಕ್ಕಂತಹ ವಾದ ಏನಿದೆ, ನೀವು ಗೆಜೆಟ್ಟಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಸ್ಟ್ಯಾಂಡರ್ಡ್ ಪುಸ್ತಕಗಳಿದ್ರೆ ನೀವು ತಗೊಂಬಂದು ಕೊಡಿ ಅಂತ. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಏನಾಗಿದೆ, ಬಯಾಸ್ಡ್ ವೇನಲ್ಲಿ ಗೆಜೆಟ್ಸು ಬ್ರಿಟಿಷರ್ಸು ಡಿಸ್ಕವರಿ ಆಫ್ ಇಂಡಿಯಾ ರೀತಿಯೇ ಬರ್ಕೊಂಡೋಗಿದ್ದಾರೆ. ಅದರಿಂದಾಗಿ ಆ ರೀತಿಯ ಗೆಜೆಟ್ಸ್ ಏನಿದೆ ಆ ರೀತಿ ಇಲ್ಲ. ಬಟ್ ಸಣ್ಣ ಪುಸ್ತಕಗಳಲ್ಲಿ ಅನೇಕ ಕಡೆ ಈ ವೀರರ ಹೆಸರು ಉರಿಗೌಡ ಮತ್ತು ದೊಡ್ಡನಂಜೇಗೌಡ, ತದನಂತರದಲ್ಲಿ ಟಿಪ್ಪು ಸೈನ್ಯನ ಯಾವ ರೀತಿ ಇದಾಗುತ್ತೆ ಅನ್ನತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀವಿ. ಅದಾದ್ಮೇಲೆ ಮಹಾದ್ವಾರದ ವಿಚಾರ ಬಂದಾಗ ಅತ್ಯಂತ ಪ್ರಮುಖವಾಗಿ ಮಂಡ್ಯಕ್ಕೆ ನಾವು ಯಾವತ್ತೇ ಹೋಗಲಿ ಅಲ್ಲಿ ಬಾಲಗಂಗಾಧರ ಸ್ವಾಮೀಜಿಗಳ ದ್ವಾರ ಇತ್ತು. ಯಾರೋ ಏನಾಗಿತ್ತು ಅಂದರೆ ಮಹಾದ್ವಾರ ಬಾಲಗಂಗಾಧರ ಸ್ವಾಮೀಜಿಗಳ ಹೆಸರಲ್ಲೇ ಮಾಡಬೇಕಿತ್ತು. ಬೈ ಮಿಸ್ಟೇಕ್ ಅದನ್ನು ಏನೋ ಮಾಡಿದ್ದಾರೆ, ಆಯಿತು, ಅದನ್ನು ಇಮಿಡಿಯೇಟಾಗಿ ಸರಿ ಮಾಡ್ತಕ್ಕಂಥ ಕೆಲಸನ ನಮ್ಮ ಪಕ್ಷವರೇ ಮಾಡಿದ್ದಾರೆ, ಅದನ್ನು ಮಾಡಿದ್ದೀವಿ. ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಕಾರ್ಯಗಳಿಗೆ ಹೋಗಿದ್ದು ಏನಂದರೆ, ಪ್ರಧಾನಮಂತ್ರಿಗಳು ಬಂದಿದ್ದು ಅತ್ಯಂತ ಪ್ರಮುಖವಾದ ಡೆವಲಪ್ಮೆಂಟ್ ಕಾರ್ಯ. ಈ ದಶಪಥ ರಸ್ತೆ ಏನಿದೆ, ಯಾರು ಸುಮ್ಮನೆ ಬುರುಡೆ ಬಿಟ್ಕೊಂಡು ಓಡಾಡ್ತಿದ್ರು ಇಷ್ಟು ವರ್ಷಗಳಿಂದ, ನಾವು ಮಂಡ್ಯದಲ್ಲಿ ಓಟ್ ಕೊಟ್ಟು ನೀವು ಹೇಳಿ ಸರ್, ಕರ್ನಾಟಕ ಜನತೆಗೆ ದಶಪಥ ರಸ್ತೆ ನೀವು ಬಿಜೆಪಿ ಅವ್ರು ಮಾಡಿದ್ದು ಯಾಕೆ? ಅದೆಲ್ಲ ಗೊತ್ತಾ? ಯಾರು ಮಾಡಿದ್ದಾರೆ? ಒಬ್ರು ನೀವು ಮಾಡಿರೋದು ಒಪ್ಕೋಬೇಡಿ. ಕಾಂಗ್ರೆಸ್ ಅವರು ಇದ್ದಾರೆ, ಜೆಡಿಎಸ್ ಅವರು ಇದ್ದಾರೆ, ನೀವು ಹೇಳ್ಬೇಕು. ಯಾವ್ದೋ ಹೋಗ್ಬಿಟ್ಟು ನೀವು ಫೋಟೋ ತಗೊಳ್ಳಲ್ಲ, ನೀವು ಫೋಟೋ ತಗೊಳ್ಳಲ್ಲ. ಸಿದ್ದರಾಮಯ್ಯ ಇದ್ದಾರೆ, ಕುಮಾರಣ್ಣ ಇದ್ದಾರೆ, ಒಪ್ಕೋಬೇಕು. ಕೈಗೆ ಬಂದಾಗ ನಾವು ಮಾಡಿದ್ದೀವಿ. ನೀವು ಮಂಡ್ಯಕ್ಕೆ ನೀವಿಲ್ಲಿ ಜಿಲ್ಲಾ ಸಚಿವ ಕೊಟ್ಟಿಲ್ಲ, ಅಲ್ಲಪ್ಪ ನಾಯಕರು ಮಾಡಿಲ್ಲ. ಇದನ್ನೆಲ್ಲ ಹೇಳಿದ್ರು. ಆಯ್ತಾಯ್ತು, ನೀವು ಹೇಳಿದ್ದೀರಿ ಅಶ್ವಿನ್. ಒಂದು ನಿಮಿಷ, ಇವತ್ತು ಮಂಡ್ಯಕ್ಕೆ ನಿಮ್ಗೆ ಅಶ್ವಿನ್ ಚರ್ಚೆ ವಿಷಯ ಬೇರೆ ನೋಡಿ. ನನಗೂ ಅಶ್ವಿನ್, ಅಶೋಕ್ ಗೌಡ್ರೆ, ನನಗೂನು ಒಂದು ಬಹಳ ಅಗ್ರೆಸಿವ್ ಡಿಬೇಟ್ ಇಷ್ಟ. ಬಟ್ ಅಗ್ರೆಸಿವ್ ಅನ್ನು ಅರ್ಥಪೂರ್ಣವಾಗಿರ್ಬೇಕು. ನಿಮ್ಮ ಆಕ್ರೋಶಕ್ಕೆ ಅರ್ಥ ಇಲ್ಲ ಅಂದ್ರೆ ಆಕ್ರೋಶಕ್ಕೇನೆ ಅರ್ಥ ಇಲ್ಲ. ಅದು ಆಕ್ರೋಶಕ್ಕೆ ಅವಶ್ಯಕತೆ ಅರ್ಥ ಎರಡೂ ಇರ್ಬೇಕು. ನಾನು ರಮೇಶ್ ಬಾಬು ಅವರು ಒಂದು ನಿಮಿಷ ಸರ್, ರಮೇಶ್ ಅಶೋಕ್ ಗೌಡ್ರು ಮಾತಾಡಿದ್ರು, ಐ ಕಮ್ ಬ್ಯಾಕ್ ಟು ಯು ಸರ್. ಒಂದು ಬ್ರೇಕ್ ಹೋಗಿ ಬರ್ತೀನಿ ಸರ್. ಇಲ್ಲಿ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ ಒಂದು ನಿಮಿಷ, ನಾನು ಬ್ರೇಕ್ ಹೋಗಿ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ. ಯಾರು ಟಿಪ್ಪುನ ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರು, ಅವತ್ತು ಭಾರತ ಅನ್ನೋ ಕಲ್ಪನೆನೇ ಇಲ್ಲ. ಯಾರು ಇವತ್ತು ಉರಿಗೌಡ ನಂಜೇಗೌಡರು ಟಿಪ್ಪುನ ಹೊಡೆದ್ರು ಹಿಂದುತ್ವ ಹೀರೋಗಳನ್ನಾಗಿ ಮಾಡಕ್ ಹೊರಟಿದ್ದಾರೆ, ಅವ್ರಿಗೆ ಅವತ್ತು ಹಿಂದುತ್ವ ಅನ್ನೋ ಆಲೋಚನೆ ಇಲ್ಲ. ಅವ್ರು ಒಂದು ಸೇನೆಯಲ್ಲಿ ಇದ್ರೇನೋ, ಇದ್ದಿದ್ರೆ ರೇಖಾರ ಅವ್ರು ಇದ್ದಿದ್ರೆ ಸೇನೆಯಲ್ಲಿದ್ರು, ವಿರೋಧ ಯಾರಿದ್ರು ಅವ್ರನ್ನ ಹೊಡೆದಾಕಿದ್ರು. ಟಿಪ್ಪು ಯಾರು ಅಂತ ಅವ್ರಿಗೇನು ಗೊತ್ತಿತ್ತು ಅವತ್ತು? ಇನ್ಫ್ಯಾಕ್ಟ್ ಇತಿಹಾಸದ ಪುಟಗಳೇ ಹೇಳುತ್ತೆ, ಟಿಪ್ಪುನ ಸಾಯಿಸಿದವ್ರಿಗೆ ಅವ್ನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಆಭರಣ ಇತ್ತು, ಹೊಡೆದ್ರು, ಆಭರಣ ತಗೊಂಡು ಹೋದ್ರು. ಹೊಡೆದವ್ರು ಯಾರು, ಗಾಯಗೊಳಿಸೋರು ಯಾರು ಅನ್ನೋದೇ ಪ್ರಶ್ನೆ. ಇವತ್ತಿದ್ರ ರಾಜಕೀಯ ಲಾಭ ಅನ್ನೋದು ಇನ್ನೊಂದು ಪ್ರಶ್ನೆ. ಬ್ರೇಕ್ ನಂತರ ಚರ್ಚೆ. ಟು ದ ಪಾಯಿಂಟ್.